ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ನಮ್ಮ ಪ್ರೀತಿಯ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ಧನ್ಯವಾದ. ನಾವೀಗ ಪ್ರಾರಂಭ ಮಾಡೋಣ ಪುಣ್ಯಕ್ಷೇತ್ರ ವಿಭಾಗವನ್ನ. ಗುರುಗಳೇ, ಪುಣ್ಯಕ್ಷೇತ್ರದಲ್ಲಿ ಈ ದಿನ ಯಾವ ವಿಶೇಷವಾದ ಕ್ಷೇತ್ರದ ಕುರಿತು ತಿಳಿಸ್ತಾ ಇದ್ದೀರಾ? ಈ ಕ್ಷೇತ್ರದ ವಿಚಾರ ತಿಳಿಯೋಕ್ಕಿಂತ ಮೊದಲು ಆ ಕ್ಷೇತ್ರದ ಉತ್ಪತ್ತಿಯ ಹಿಂದಿರ್ತಕ್ಕಂಥ ಒಂದು ಮಹಾತ್ಮೆಯನ್ನು, ಕ್ಷೇತ್ರ ಮಹಾತ್ಮೆಯನ್ನು ನೋಡೋಣ. ಒಂದು ಸಾರಿ ಕೈಲಾಸದಲ್ಲಿ ಪರಮೇಶ್ವರನ ಒಂದು ಸನ್ನಿಧಾನದಲ್ಲಿ ನೃತ್ಯದ ಒಂದು ವ್ಯವಸ್ಥೆ ಆಗಿರ್ತದೆ. ಪೈಪೋಟಿ ಸ್ಪರ್ಧೆ, ನೃತ್ಯ ಸ್ಪರ್ಧೆ ಆಗಿರ್ತದೆ. ಅನೇಕ ಅಪ್ಸರೆಯರು ನರ್ತನವನ್ನು ಮಾಡಿ ಶಿವನ ಅನುಗ್ರಹವನ್ನು ಪಡ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬಳ ಅಪ್ಸರೆ ಬರ್ತಾಳೆ. ಬಂದು ನರ್ತನವನ್ನೆಲ್ಲ ಮಾಡಿ ಮುಗಿಸ್ತಾಳೆ. ಶಿವ ಅವಳ ನರ್ತನವನ್ನೆಲ್ಲ ಗಮನಿಸಿದಾಗ ಅವನಿಗೆ ಒಂದು ವಿಷಯ ಗೊತ್ತಾಗ್ತದೆ. ಏನಂತಂದರೆ ಈಕೆಗೆ ಅಹಂಕಾರ ಹೆಚ್ಚು ಅಂತ. ಅಹಂಕಾರ ತುಂಬ ಹೆಚ್ಚಾಗಿದ್ದು ಆ ನರ್ತನದಲ್ಲಿ, ಅಭಿನಯದಲ್ಲಿ ಅದು ಎದ್ದು ಕಾಣಿಸ್ತಾ ಇತ್ತು. ಏನು ಅಹಂಕಾರ ಅಂತಂದರೆ ತಾನು ಬಹಳ ಸುಂದರಿ, ತಾನು ಇಡೀ ಪ್ರಪಂಚದಲ್ಲಿ ಯಾರನ್ನೂ ಸಂಮೋಹನಗೊಳಿಸಬಲ್ಲೆ ಅಂಥೇಳಿ ತನ್ನ ನೃತ್ಯ ಸಂದರ್ಭದಲ್ಲಿ ಶಿವನನ್ನು ಸಂಮೋಹನಗೊಳಿಸೋದಕ್ಕಾಗಿ ಆಕೆ ಪ್ರಯತ್ನಪಟ್ಟರು. ಅದು ಶಿವನಿಗೆ ಗೊತ್ತಾಯಿತು. ಗೊತ್ತಾದವನು ಏನು ಮಾಡ್ದ, ನಿನಗೆ ಈ ಥರ ವ್ಯವಸ್ಥೆ, ನಿನ್ನ ಸ್ವಭಾವ ಇರೋದಕ್ಕಾಗಿ ಇದು ಸರಿಯಲ್ಲ, ಇದನ್ನು ತಿದ್ದುಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾನೆ. ನನಗೆ ಬುದ್ಧಿ ಹೇಳಲಿಕ್ಕೆ ನಿನಗೇನು ಯೋಗ್ಯತೆ ಇದೆ? ತಲೆ ಮೇಲೊಬ್ಬಳು, ತೊಡೆ ಮೇಲೊಬ್ಬಳು ಅಂತೇಳಿ ಎರಡೆರಡು ಹೆಣ್ಣು ಇಟ್ಕೊಂಡಿದ್ಯಾ, ಮೈ ತುಂಬ ಹಾವು ಸುತ್ಕೊಂಡಿದ್ಯಾ, ಸ್ಮಶಾನದ ಬೂದಿ ಧಾರಣೆ ಮಾಡ್ಕೊಂಡಿದ್ಯಾ, ಮೈ ಮೇಲೆಲ್ಲ ರುದ್ರಾಕ್ಷಿ ಹಾಕ್ಕೊಂಡಿದ್ಯಾ, ನಾಚಿಕೆ ಎಲ್ಲ, ಮಾನ ಮರ್ಯಾದೆ ಎಲ್ಲ, ದಿಗಂಬರಾಗಿ ಹೆಣ್ಣಿನ ತೊಡೆ ಮೇಲೆ ಹೆಂಡತಿಯನ್ನು ಕೂರಿಸ್ಕೊಂಡು ದಿಗಂಬರನಾಗಿ ಕೂತಿದ್ಯಾ, ಹೀಗೆಲ್ಲ ಅನೇಕ ರೀತಿಯಲ್ಲಿ ನಿಂದನೆಯನ್ನು ಮಾಡಿಬಿಡ್ತಾಳೆ. ಶಿವ ನಗ್ತಾನೆ. ಅವನಿಗೆ ಅದು ಕೂಡ ಒಂದು ಭಕ್ತಿಯಾಗಿ ಕಾಣಿಸುತ್ತೆ. ಅದಕ್ಕಾಗಿ ಅವನನ್ನು ಭೋಳೆ ಶಂಕರ ಅಂತಾರೆ ನೋಡಿ, ಭೋಲಾನಾಥ್ ಅಂತಾರೆ. ಭೋಲೆ ಬಂಬಂ ಭೋಲೆ ಅಂತ ಹೇಳ್ತಾರಲ್ಲ ನಮ್ಮ ಉತ್ತರ ಭಾರತ ಇರಲ್ಲ. ಹಾಗೆ ಆ ಭೋಲೆನಾಥನಿಗೆ ಏನೋ ಅನ್ಸಲ್ಲ, ಅವ್ನು ನಗ್ಬಿಡ್ತಾನೆ. ಈ ಮಕ್ಕಳೇನಾದ್ರು ಜಗಳ ಮಾಡಿದರೆ ಅಪ್ಪನ ಹತ್ರ, ಚಿಕ್ಕ ಮಕ್ಕಳು ಒಂದು 2-3 ವರ್ಷದ ಮಕ್ಕಳು ಅಪ್ಪ ಅಮ್ಮನ ಹತ್ರ ಜಗಳ ಮಾಡೋದು ಇವತ್ತೆಲ್ಲ ನಾವು ವೀಡಿಯೋಸ್ ನೋಡ್ತೀವಲ್ಲ ಶಾರ್ಟ್ಸ್ನಲ್ಲಿ, ಒಂಥರ ಮಜಾ ಇರುತ್ತೆ ಅದು. ಹಾಗೆ ಅವನು ಅದನ್ನು ಎಂಜಾಯ್ ಮಾಡ್ತಿರ್ತಾನೆ ಶಿವ. ಅದು ಪಾರ್ವತಿಗೆ ತಡ್ಕೊಳಕ್ಕಾಗೋದಿಲ್ಲ, ಸಿಟ್ಟು ಬಿಡುತ್ತೆ ಅವಳಿಗೆ. ಏನು ನೀನು ನನ್ನ ಗಂಡನನ್ನು ಈ ಥರದಲ್ಲಿ ಅಪಮಾನ ಮಾಡುತ್ತಾ ಇದೆಯಲ್ಲ, ನಿನ್ನ ದುರಹಂಕಾರ ತಾನೇ ಇದು ನಿಂದು ಅಂಥೇಳಿ ಆಕೆ ಏನು ಮಾಡ್ತಾಳೆ ಅಂತಂದರೆ ಶಾಪ ಕೊಟ್ಬಿಡ್ತಾಳೆ. ಈ ಸೌಂದರ್ಯ ತಾನೇ ನಿನಗೆ ದುರಹಂಕಾರ ಕೊಟ್ಟಿದ್ದು, ನಿನ್ನ ಸೌಂದರ್ಯ ನಾಶ ಆಗಿ ಹೋಗ್ತದೆ, ನೀನು ಕುಬ್ಜಳಾಗ್ತೀಯ, ಬೆನ್ನಿನ ಮೇಲೆ ಒಂದು ಡುಬ್ಬು, ಆಯಿತಾ, ಕಾಲು ಡೊಂಕು, ಕೈ ಡೊಂಕು, ಈ ಥರದ ಒಂದು ಕುಬ್ಜ ಸ್ಥಿತಿ, ಮುಖ ಕೂಡ ಅವಲಕ್ಷಣವಾಗ್ತಕ್ಕಂಥ ಒಂದು ಸ್ಥಿತಿ ಬರಲಿ ನಿಂಗೆ ಅಂತ ಶಾಪ ಕೊಟ್ಬಿಡ್ತಾಳೆ. ಅವಳು ಆ ನಂತರದಲ್ಲಿ ಯಾವಾಗ ಶಾಪ ಪರಿಣಾಮ ಆಗ್ಲಿಕ್ಕೆ ಶುರುವಾಯಿತು, ಶರೀರದ ಅಂಗಾಂಗಗಳೆಲ್ಲ ವ್ಯತ್ಯಾಸವಾಗಲಿಕ್ಕೆ ಶುರುವಾಯಿತು, ಆ ಕ್ಷಣದಲ್ಲಿ ಅವಳಿಗೆ ಪಶ್ಚಾತ್ತಾಪ ಆಯಿತು. ಪಿಂಗಳಿಗೆ ಅವಳು ಪಾರ್ವತಿಗೆ ನಮಸ್ಕಾರ ಮಾಡಿ ಕ್ಷಮಾಯಾಚನೆಯನ್ನು ಮಾಡ್ತಾಳೆ. ಆವಾಗ ಪಾರ್ವತಿ ಏನು ಮಾಡ್ತಾಳೆ, ನೀನು ಹೋಗು, ಸಮುದ್ರದಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಡಿನ ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡು. ನಾನು ಅಲ್ಲಿ ಪ್ರತ್ಯಕ್ಷಳಾಗಿ ನಿನಗೆ ಅನುಗ್ರಹ ಮಾಡ್ತೇನೆ. ಪ್ರತಿ ವರ್ಷದಲ್ಲಿ 1 ಬಾರಿಯಂತೆ ನೀನು ನನ್ನ ಅಭಿಷೇಕಾದಿಗಳನ್ನು ಮಾಡಿ ನಿನ್ನ ಈ ಒಂದು ಶಿವ ನಿಂದನೆಯ ಪಾಪವನ್ನು ತೊಳ್ಕೋ ಅಂತ ಹೇಳ್ತಾನೆ. ಆಯಿತು ಅಂತ ಒಪ್ತಾಳೆ. ಹಾಗೂ ಪ್ರಶ್ನೆ ಮಾಡ್ತಾಳೆ, ಅಲ್ಲ ನೀವು ಇದೇನೋ ಹೇಳಿಬಿಟ್ರಿ, ಶಿವ ನಿಂದನೆ ಪಾಪವನ್ನೇನೋ ನಾನು ತೊಳ್ಕೊಳ್ತೀನಿ ಸರಿ, ಆದರೆ ನೀನು ಕೊಟ್ಟ ಶಾಪದಿಂದ ಬಂದಿರೋ ಈ ಕುಬ್ಜತ್ವ ಹೋಗೋದು ಹೇಗೆ? ಇದು ಹೋಗಬೇಕಲ್ಲ, ಅದಕ್ಕೆ ನೀನು ಸ್ವಲ್ಪ ಹೆಚ್ಚು ಕಾಲ ಕಾಯಬೇಕಾಗತ್ತೆ. ಏನು ಕಾಯಬೇಕು? ಭಗವಂತ ಕೃಷ್ಣಾವತಾರವನ್ನು ತಾಳಿ ಬಂದಾಗ, ಕಂಸ ಸಂಹಾರಕ್ಕಾಗಿ ಮಥುರಾ ಪಟ್ಟಣಕ್ಕೆ ಬಂದಾಗ, ಅವನು ತನ್ನ ಕಾಲಿನಿಂದ ನಿನ್ನ 2 ಕಾಲುಗಳನ್ನು ಒತ್ತಿ ಹಿಡಿದು, ಗಲ್ಲವನ್ನು ಹಿಡಿದು ಕೈಯಲ್ಲಿ ಹಿಂಗೆ ಮೇಲೆ ಎತ್ತಿದಾಗ ನಿನ್ನ ಕುಬ್ಜತ್ವ ಪೂರ್ಣ ಪರಿಹಾರವಾಗ್ತದೆ ಅಂತ ಹೇಳಿ ಕಳಿಸ್ತಾಳೆ ಪಾರ್ವತಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಯೋಚನೆ ಮಾಡ್ಬೇಕು ನಾವು. ಅದೇ ಕುಬ್ಜೆಗೆ ಮುಂದೆ ಹುಟ್ಟಿರ್ತಕ್ಕಂಥ ಕೃಷ್ಣನಿಂದ ಆ ಕುಬ್ಜೆಗೆ ಒಂದು ಸಂತತಿ ಆಗ್ತದೆ. ಆ ನಂತರದಲ್ಲಿ ಅವನು ವಿಶೋಖ ಅನ್ನುವಂಥ ಮಗ ಹುಟ್ಟುತ್ತಾನೆ. ಅವನು ಮಹಾಭಾರತ ಯುದ್ಧದಲ್ಲಿ ಭೀಮನ ಸಾರಥಿಯಾಗಿರ್ತಾನೆ. ಬಹಳ ಅದ್ಭುತವಾಗಿದೆ ಕಥೆ, ಅದು ಮುಂದುವರೆದಿತ್ತು. ಹಾಗೆ ಆ ಒಂದು ಕುಬ್ಜೆಗೆ ಶಾಪ ಈ ರೀತಿಯಲ್ಲಿ ಪರಿಹಾರವಾಗ್ತಕ್ಕಂಥ ವಿಚಾರವನ್ನೆಲ್ಲ ಹೇಳ್ತಾಳೆ ಪಾರ್ವತಿ. ಅಲ್ಲಿಂದ ಬಂದು ಆಕೆ ಸಹ್ಯಾದ್ರಿ ಬೆಟ್ಟದ ಕೆಳಭಾಗದಲ್ಲಿ ಒಂದು ಗುಹೆಯ ಒಳಗೆ ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡಿದ ನಂತರದಲ್ಲಿ ಅಲ್ಲಿ ಆಕೆ ಆ ಒಂದು ದೇವಿಯ ಪಾರ್ವತಿಯ ಅನುಗ್ರಹದಿಂದ ಅವಳು ಒಂದು ಕಾಲ ಕಳೆದ ನಂತರದಲ್ಲಿ ಅವಳಲ್ಲಿ ಏನು ಮಾಡ್ತಾಳೆ, ನದಿಯಾಗಿ ಹರಿತಾಳೆ. ನದಿಯಾಗಿ ಹರಿಯುವಾಗ ಆಕೆಯ ತಪಸ್ಸಿಗೆ ಮೆಚ್ಚಿದಂತಹ ಪಾರ್ವತಿ ಅಲ್ಲಿ
ಕಮಲದ ಹೂವಿನ ರೀತಿಯಲ್ಲಿ ಅರಳಿರ್ತಕ್ಕಂತಹ ಲಿಂಗ ರೂಪದಲ್ಲಿ ಪ್ರತ್ಯಕ್ಷಳಾಗ್ತಾಳೆ, ಅಲ್ಲಿ ಉದ್ಭವಳಾಗ್ತಾಳೆ. ತಾಯಿ ಪಾರ್ವತಿ ಬ್ರಾಹ್ಮಿ ಸ್ವರೂಪದಿಂದ ಉದ್ಭವ ಆಗ್ತಾಳೆ. ಯಾವಾಗ ಒಂದು ಕಲ್ಲು ಅಂತದ್ದು ಕಮಲ ರೂಪದಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ಉದ್ಭವ ಆಗ್ತದೆ, ಆ ಒಂದು ಸ್ಥಾನವನ್ನು ಇವತ್ತು ನಾವು ಕಮಲಶಿಲೆ ಅಂತ ನೋಡ್ತೇವೆ. ಈ ಕಮಲಶಿಲೆಯಲ್ಲಿರ್ತಕ್ಕಂಥದ್ದು ಬ್ರಾಹ್ಮಿ ಸ್ವರೂಪದಿಂದ ಆ ಒಂದು ಜಾಗದಲ್ಲಿ ಒಂದು ಆ ದೇವತಾ ಸನ್ನಿಧಾನ ಬರಲಿಕ್ಕೆ ಹಿಂದೊಂದು ಐತಿಹ್ಯ ಕೂಡ ಇದೆ. ಅಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇವತ್ತು ಇದೆ, ಅವತ್ತು ಇತ್ತು ಒಂದು ಗುಹೆ, ಪ್ರಾಕೃತಿಕವಾಗಿರ್ತಕ್ಕಂಥ ಗುಹೆ. ಆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಗುಹೆ ಅದು. ಅದರ ಒಳಗಡೆ ಸುಪಾರ್ಶ್ವ ಮುನಿ ಅಂತಕ್ಕಂಥ ಒಬ್ಬರು ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಕ್ರೂರಾಕ್ಷ ಅನ್ನುವಂತಹ ರಾಕ್ಷಸ ಬ್ರಹ್ಮವರದಿಂದ ಮತ್ತನಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರಿಗೆ ಕಷ್ಟವನ್ನು ಕೊಡುವಂಥ ಸಂದರ್ಭ. ಅವನ ವರ ಕೂಡ ಅದೇ ಥರದಲ್ಲಿರ್ತದೆ. ಏನಂತಂದರೆ ಅಯೋನಿಜರಿಂದ ತನ್ನ ಸಂಹಾರವಾಗಬೇಕು, ಅಂದರೆ ಪ್ರಕೃತಿಯಲ್ಲಿ ಹುಟ್ಟು ಬರ್ತಕ್ಕಂಥ ಯಾವುದೇ ಜೀವಿ ತನ್ನನ್ನು ಸಂಹಾರ ಮಾಡಬಾರ್ದು, ಅದು ಗಂಡಾಗಿರಬಾರ್ದು, ಹೆಣ್ಣಾಗಿರಬೇಕು, ಹೀಗೆಲ್ಲ. ಆ ನಂತರದಲ್ಲಿ ದೇವಿ ಏನು ಮಾಡ್ತಾಳೆ, ಎಲ್ಲ ದೇವತೆಗಳ ತೇಜಸ್ಸಿನಿಂದ ತನ್ನ ರೂಪವನ್ನು ಮಾಡಿಕೊಂಡು ದುರ್ಗಾ ರೂಪದಿಂದ ಬಂದು ಆ ಕ್ರೂರಾಕ್ಷ ರಾಕ್ಷಸನನ್ನು ಸಂಹಾರ ಮಾಡಿ ತನ್ನ ತೇಜಸ್ಸನ್ನು ಸಂಪೂರ್ಣವನ್ನು ಆ ಕಮಲದ ಆಕಾರದಲ್ಲಿ ಬಂದಿರತಕ್ಕಂತಹ ಲಿಂಗದ ಏನು ಉದ್ಭವ ಲಿಂಗ ಏನಿದೆ ಆ ಪ್ರತೀಕದ ಒಳಗಡೆಗೆ ತನ್ನ ತೇಜಸ್ಸನ್ನೆಲ್ಲ ಇಟ್ಟುಬಿಟ್ಟು ಅಲ್ಲಿಂದ ಅಂತರ್ಧಾನಳ ಆದಳು. ಆ ನಂತರದಲ್ಲಿ ಕಾಲಕ್ರಮೇಣ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯ ಸನ್ನಿಧಾನ. ಇವತ್ತು ಕೂಡ ಆ ಒಂದು ಕಮಲಶಿಲೆ ಅಂತಕ್ಕಂಥ ಊರು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಒಂದು ಆವಾಸ ಸ್ಥಾನ. ಇಲ್ಲಿ ವಿಶೇಷ ಏನು ಅಂತಂದರೆ, ಇವತ್ತಿಗೂ ಹಿಂದಿಂದ ಇದ್ದಿರ್ತಕ್ಕಂಥ ಒಂದು ವಾಡಿಕೆ ಏನಂತಂದರೆ, ಈ ಚೈತ್ರ ಮಾಸದಲ್ಲಿ ಯುಗಾದಿಯ ನಂತರದಲ್ಲಿ ಅಲ್ಲಿ ವಾರ್ಷಿಕವಾಗಿರ್ತಕ್ಕಂಥ ಉತ್ಸವ ಅಂತಕ್ಕಂಥದ್ದು ನಡೀತದೆ. ಆ ವಾರ್ಷಿಕವಾದ ಉತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಒಂದು ಆ ದೇವಿಯ ಒಕ್ಕಲು ಅಂತೇಳಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಕ್ಕೆಲ್ಲ ಹೋಗಿ ಹುಲಿ ಗರ್ಜನೆಯನ್ನು ಮಾಡಿ ಅವರನ್ನೆಲ್ಲ ಎಚ್ಚರಿಸ್ತದೆ. ಇವತ್ತಿಗೂ ಕೂಡ ಅದೊಂಥರ ಹುಲಿ ಹೋಗಿ ಇನ್ವೈಟ್ ಮಾಡ್ತದೆ ಅನ್ನೋ ಥರ, ಆಮಂತ್ರಣವನ್ನು ಕೊಡ್ತದೆ ಅನ್ನೋ ಥರ ರೀತಿಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಹುಲಿಯಿಂದಾಗಿ ಆಮಂತ್ರಣ ಬಂದು ಜನರೆಲ್ಲ ಹೋಗಿ ಸೇವೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇದರ ಜೊತೆಯಲ್ಲಿ ಯಾವ ಒಂದು ಕುಬ್ಜೆ ಅಂದರೆ ಆ ಪಿಂಗಳೆ ಅಂತಕ್ಕಂಥವಳು ಕುಬ್ಜೆ ಆಗ್ತಾಳೆ, ಕುಬ್ಜೆಯಾಗಿ ಅಲ್ಲಿ ಆ ನದಿಯಾಗಿ ಹರಿದು ಬರ್ತಾಳೆ. ಇವತ್ತಿಗೂ ಕೂಡ ಮಳೆಗಾಲದಲ್ಲಿ ಒಂದು ದಿನ, ಅದು ಯಾವತ್ತು ಅಂತಕ್ಕಂಥದ್ದು ಅಲ್ಲಿರುವವರಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಮಳೆಗಾಲದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಆ ಒಂದು ಉದ್ಭವ ಕಮಲ ಶಿಲಾಲಿಂಗಮಯ ರೂಪಳಾಗಿರ್ತಕ್ಕಂಥ ದುರ್ಗಾದೇವಿಗೆ ಆ ಕುಬ್ಜಾ ನದಿ ಅಂತಕ್ಕಂಥದ್ದು ಅಥವಾ ಪಿಂಗಳ ನದಿ ಅಂತಲೂ ಕರೀತಾರೆ. ಆ ನದಿ ಉಕ್ಕೇರಿ ಬಂದು ಆ ಒಂದು ಕಮಲಶಿಲೆಯ ಮೂಲ ಬಿಂಬವನ್ನು ಸ್ನಾನ ಮಾಡಿಸ್ತದೆ. ಸಂಪೂರ್ಣವಾಗಿ ಆ ಹೊಳೆ ಬಂದು ಒಂದು ದಿನ ಸಂಪೂರ್ಣವಾಗಿ ಆ ಮೂಲ ಬಿಂಬಕ್ಕೆ ಅಭಿಷೇಕವನ್ನು ಹೊಳೆ ತಾನಾಗಿ ಪ್ರಾಕೃತಿಕವಾಗಿ ಮಾಡ್ತದೆ. ಈಗಲೂ ವರ್ಷದಲ್ಲಿ ಒಂದು ದಿನ ನಡೀತದೆ. ಯಾವತ್ತು ನಡೀತದೆ ಅನ್ನೋದು ಅಲ್ಲಿ ಒಳಗಡೆ ಅರ್ಚನೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿಗೆ ಮಾತ್ರ ಗೊತ್ತಾಗೋದು. ಇವತ್ತಿಗೂ ಪೂರ್ಣವಾಗಿ ಆ ಲಿಂಗವನ್ನು ಮುಚ್ಚಿಬಿಡ್ತದೆ. ಒಂದು ದಿನ ಬಂದು ಪಿಂಗಳ ನದಿ ಅಥವಾ ಕುಬ್ಜಾ ನದಿ ಬಂದು ಮುಚ್ಚಿ ಆ ಒಂದು ಸನ್ನಿಧಾನದಲ್ಲಿ ತನ್ನ ಸೇವೆಯನ್ನು ಕೊಟ್ಟು ಹೋಗ್ತದೆ. ಆ ಕಾಲದಲ್ಲಿ ಯಾವತ್ತೋ ಒಂದು ದಿನ ಪಿಂಗಳ ಅಂತಕ್ಕಂಥ ಅಪ್ಸರೆಗೆ ಶಾಪದಿಂದ ಬಂದಿರತಕ್ಕಂಥ ನದಿ ರೂಪ, ಕುಬ್ಜ ರೂಪ ಎಲ್ಲವೂ ಕೂಡ ಇತ್ಯರ್ಥವಾಗುವುದರ ಜೊತೆಗೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೆಲೆ ನಿಂತಿರತಕ್ಕಂತಹ ದುರ್ಗಾ ಪರಮೇಶ್ವರಿ ಇವತ್ತು ಕೂಡ ಆ ಪಿಂಗಳ ಅಂತಕ್ಕಂಥ ಆ ನದಿ ರೂಪದ ಅಪ್ಸರೆಯ ಅಭಿಷೇಕದ ಸೇವೆಯನ್ನು ಸ್ವೀಕಾರ ಮಾಡುವಂಥದ್ದು. ಇದರ ಜೊತೆಯಲ್ಲಿ ಆ ಸುಪಾರ್ಶ್ವ ಗುಹೆ, ಅಲ್ಲಿರ್ತಕ್ಕಂಥ ದೇವತಾ ಶಕ್ತಿಗಳು ಮತ್ತು ಆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಮಲಶಿಲೆಯ ದೇವಸ್ಥಾನದ ಪ್ರಾಂಗಣದಲ್ಲಿ ಇರ್ತಕ್ಕಂಥ ದುರ್ಗಾ ಪಂಚಾಯತನ ಪೂಜಾ ವ್ಯವಸ್ಥೆ ಇದು. ಪಂಚಾಯತನ ಅಂದರೆ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಇದರಲ್ಲಿ 5 ದೇವತೆಗಳಿಗೂ ಸೂರ್ಯ ಪಂಚಾಯತನ, ಶಿವ ಪಂಚಾಯತನ, ಗಣೇಶ ಪಂಚಾಯತನ, ವಿಷ್ಣು ಪಂಚಾಯತನ, ಶಿವ ಪಂಚಾಯತನ ಅಂಥೇಳಿ ಈ ರೀತಿಯಾಗಿ 5 ಪಂಚಾಯತನ ವ್ಯವಸ್ಥೆಯಲ್ಲಿ ದುರ್ಗಾ ಪಂಚಾಯತನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಅದು. ಹಾಗಾಗಿ ಈ ಒಂದು ಕ್ಷೇತ್ರ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಸೇವೆಯನ್ನು ಮಾಡಿ ಬರ್ತಕ್ಕಂಥ ಅನೇಕ ಭಕ್ತರು ತಮ್ಮ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಂಡು ಸುಖವಾಗಿ ಬಾಳ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿಗೂ ಸಾಕ್ಷಿ. ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬರತಕ್ಕಂಥ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಬಹುಶಃ ಕುಂದಾಪುರದಿಂದ 35 ಕಿಲೋಮೀಟರ್ ಅಂತ ನಾವು ಕೇಳಿದ್ದೀವಿ. ಸಿದ್ದಾಪುರಕ್ಕೆ ಬಹಳ ಹತ್ತಿರ, ಬರೀ 8 ಕಿಲೋಮೀಟರ್. ಎಂತಹ ಒಂದು ಐತಿಹ್ಯ ಅಲ್ವಾ ಗುರುಗಳೇ. ಅದು
ಪುರಾಣ ಇಂದಿಗೂ ಕೂಡ ನಾವು ಕೇಳಿರುವಂಥ ಕಥೆ ಈಗಲೂ ನಿಜರೂಪದಲ್ಲಿ ನಾವು ನೋಡ್ತಿರುವಂಥದ್ದು. ಹೊಳೆ ಬಂದು ದೇವಿಗೆ ಒಂದು ವಿಶೇಷವಾದ ಅಭಿಷೇಕವನ್ನು ಮಾಡೋದು ಕೇಳ್ತಾ ಇದ್ರೆ ರೋಮಾಂಚನವಾಗತ್ತೆ ಅಲ್ವಾ ವೀಕ್ಷಕರೇ? ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ದೇವರ ಅಥವಾ ದೇವತೆಯ ಕುರಿತಾಗಿ ತಿಳಿಸ್ತಾ ಇದ್ದೀರಾ ಗುರುಗಳೇ? ಯಾವ ದೇವರು ಯಾವ ದೇವತೆ ಅಂತ ತಿಳಿಸೋಕ್ಕಿಂತ ಮುಂಚೆ ಆ ಕ್ಷೇತ್ರದಲ್ಲಿ ನಡೆದ 3 ಪವಾಡಗಳ ಬಗ್ಗೆ ಮೊದಲು. ಪವಾಡ ಸದೃಶ ಕ್ಷೇತ್ರ ಹಾಗಿದ್ರೆ? ಹೌದು, 3 ಪವಾಡಗಳ ಬಗ್ಗೆ ಹೇಳ್ತೀವಿ. ಮೊದಲನೇ ಪವಾಡ ಯಾವುದು ಅಂತಂದರೆ, ಒಂದು ದೊಡ್ಡ ಕಾರ್ನಲ್ಲಿ ಗಂಡ ಹೆಂಡತಿ ಮಗ ಕೂತಿದ್ದಾರೆ. ಕಾರು ವೇಗವಾಗಿ ಹೋಗ್ತಾ ಇದೆ, ಡ್ರೈವರ್ ಓಡಿಸ್ತಾ ಇದ್ದಾನೆ. ಹೋಗ್ತಾ 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 ಇದ್ದ ಹಾಗೇ ಇವ್ರಿಗೆ ನಿದ್ದೆ ಬಂದಿದೆ, ಡ್ರೈವರ್ಗೆ. ಇವರು ಉಳಿದವ್ರು 3 ಜನರಿಗೆ ನಿದ್ದೆ ಬಂದಿಲ್ಲ, ಡ್ರೈವರ್ಗೆ ನಿದ್ದೆ ಬಂದಿದೆ. ಆತ ರಸ್ತೆಯನ್ನು ತಪ್ಪಿಸಿ ರಸ್ತೆ ಮಧ್ಯದಲ್ಲಿದ್ದ ಡಿವೈಡ್ರನ್ನ ಹೊತ್ತಿಸಿ ಡಿವೈಡ್ರ್ ಮೇಲೆ ಹೆಚ್ಚು ಕಡಿಮೆ ಒಂದು 150 ಮೀಟ್ರ್ ದೂರ ಹೋಗಿದ್ದಾನೆ. ಆದರೆ ಟೈರ್ ಪೀಸ್ ಆಗಿದೆ. ಒಳಗಡೆ ಕೂತವ್ರಿಗೂ ಏನೂ ಆಗಿಲ್ಲ. ಆ ನಂತರ ಅವನಿಗೆ ಎಚ್ಚರ ಆಗಿದೆ, ಇವ್ರು ಕೂತ್ಕೊಂಡ ನಂತರ ಎಚ್ಚರ ಆಗಿದೆ. ಅಷ್ಟೊತ್ತಿಗಾಲೇ 100-150 ಮೀಟ್ರ್ ದೂರ ಹೋಗಿದೆ. ಆ ನಂತರ ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ. ಟೈರ್ ಎಲ್ಲ ಪೀಸ್ ಆಗಿದೆ. ಒಳಗಡೆ ಕೂತಿರ್ತಕ್ಕಂಥವ್ರಿಗೆ ಒಂದು ಗೆರೆ ಕೂಡ ಆಗಿಲ್ಲ, ಶರೀರಕ್ಕೆ ಗಾಯ ಆಗಿಲ್ಲ. ಗಾಡಿ ಇನ್ನೊಂದು 10 ಅಡಿ ಮುಂದೆ ಹೋದರೆ ಕೆಳಗಡೆ ಪಲ್ಟಿ ಹೊಡಿಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ, ಏನೂ ಆಗಲಿಲ್ಲ, ಬಚಾವಾದರು. ಇವತ್ತಿಗೂ ಸುಖವಾಗಿದ್ದಾರೆ. ಇದು ಒಂದು ಘಟನೆ. ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ಅಲ್ಲಿಗೆ ಹೋಗ್ತಕ್ಕಂಥ ಒಬ್ಬ ಪ್ರಜಾಪ್ರತಿನಿಧಿ ಮತ್ತು ಸ್ವಲ್ಪ ಶ್ರೀಮಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಹೋಗಿದ್ದಾರೆ. ಜೊತೆಯಲ್ಲಿದ್ದು ವಿಶ್ವಾಸದಲ್ಲಿದ್ದವರೇ ವಿರೋಧಿಗಳನ್ನು ಎತ್ತು ಕಟ್ಟಿ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೊಡೆದು ಬಡ್ದು ಮಾಡಬೇಕು ಅಂತ ಎಲ್ಲ ಸಿದ್ಧಪಡಿಸೋ ಅಷ್ಟೊತ್ತಿಗೆ ಯಾವ ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಅದೇ ಕ್ಷೇತ್ರದ ಅರ್ಚಕರು ಹೋಗಿ ಇವರನ್ನು ಬಚಾವ್ ಮಾಡಿ ಬಂದಿರತಕ್ಕಂಥದ್ದು. ಆದರೆ ವಾಪಸ್ ಬಂದು ಕ್ಷೇತ್ರಕ್ಕೆ ನೋಡೋ ಅಷ್ಟೊತ್ತಿಗೆ ಅರ್ಚಕರು ದೇವಸ್ಥಾನದಲ್ಲೇ ಇದ್ದಾರೆ, ಅಲ್ಲಿ ಬಂದೇ ಇಲ್ಲ. ಇವರಿಗೆ ಇಷ್ಟು ಪರಿಚಯ, ತುಂಬ ಪರಿಚಯ ಇರ್ತಕ್ಕಂಥವ್ರು ಬಂದು ಕರ್ಕೊಂಬಂದಿದ್ದಾರೆ. ಅಲ್ಲಿ ನೋಡಿದರೆ ಅವರು ಹೋಗೇ ಇಲ್ಲ. ಅವತ್ತಲ್ಲಿ ಬಂದವರು ಯಾರು, ಕರ್ಕೊಂಬಂದವ್ರು ಯಾರು ಗೊತ್ತಿಲ್ಲ. ಇದರ ಜೊತೆಯಲ್ಲಿ ಇನ್ನೊಬ್ಬರು ಮಗನ ಅಭಿವೃದ್ಧಿಗಾಗಿ, ಮಗನ ಏಳಿಗೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ ತುಂಬ ಕಷ್ಟಪಡ್ತಾ ಇದ್ದವರಿಗೆ ಏನು ಮಾಡಿದ್ರು ಮಗ 30 ಮಾರ್ಕ್ಸ್ ಮೇಲೆ ತಗೊಳ್ಳೋದಿಲ್ಲ, ಪಾಸೇ ಆಗೋದಿಲ್ಲ. ಏನು ಮಾಡಬೇಕು? ಬಂದು ಕೇಳಿದ್ರು, ಹಿಂಗಾಗೋಯ್ತು ಹೇಳಿ. ಅಲ್ಲಿ ಬಂದು ಸೇವೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋದರು. ಆ ನಂತರದಲ್ಲಿ ಆ ಮಗನ ಅಭಿವೃದ್ಧಿ ಅನ್ನೋದು ಪ್ರಾರಂಭ ಆಯಿತು. ಆ ನಂತರದಲ್ಲಿ ಅವನು SSLC ಕೂಡ ಪಾಸಾಗೋದು ಅನುಮಾನ ಆಗಿದ್ದವನು PUC ಮಾಡಿಕೊಂಡ, ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡ್ದ. ಇವತ್ತು ಆಸ್ಟ್ರೇಲಿಯಾದಲ್ಲಿ 3.5-4 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾನೆ ತಿಂಗಳಿಗೆ. ಇಂಥದ್ದೊಂದು ಕ್ಷೇತ್ರ ಇದು. ಯಾವುದಿರಬಹುದು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಆ ಕ್ಷೇತ್ರ ಸುಮಾರು 700 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ವ್ಯಾಸತೀರ್ಥರು ಮತ್ತು ಶ್ರೀಪಾದರಾಜರು ಉಡುಪಿಯ ಅತಿ ಶ್ರೇಷ್ಠರು, ಮಹಾನ್ ಸಂತರು, ತಪಸ್ವಿಗಳು ಮಾಡಿರ್ತಕ್ಕಂಥ ಒಟ್ಟು 732 ಕಡೆಗಳಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ ಅವರು. ಒಟ್ಟು ಇಡೀ ಭಾರತದಲ್ಲಿ 732 ಆಂಜನೇಯನ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನಾವು ಗಮನಿಸಬೇಕು, ಇಲ್ಲಿ ತ್ರಿಮೂರ್ತ್ಯಾತ್ಮಕವಾಗಿರತಕ್ಕಂಥ ಪ್ರಾಣತತ್ವವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ. ಆ ತ್ರಿಮೂರ್ತ್ಯಾತ್ಮಕ ಪ್ರಾಣ ಪ್ರತಿಷ್ಠೆ ಇದು ಒಂದು ಹೌದು. ಅದರಲ್ಲಿ ಅನೇಕ ಕಡೆಗಳಲ್ಲಿದೆ. ಅದರಲ್ಲಿ ಆಧಾರವಾಗಿರತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಳಿ ಆಂಜನೇಯ ಎಂದು ಒಂದು ವಿಗ್ರಹ, ಅದು ತ್ರಿಮೂರ್ತ್ಯಾತ್ಮಕವಾಗಿರ್ತಕ್ಕಂಥದ್ದು. ತ್ರಿಮೂರ್ತ್ಯಾತ್ಮಕ ಅಂದರೆ ಯಾವುದು? ಅದರಲ್ಲಿ ಮೊದಲನೇ ಅವತಾರ 3 ಅವತಾರಗಳ ಮಿಶ್ರಣ. ಅದರಲ್ಲಿ ಮೊದಲನೇ ಅವತಾರವಾಗಿರತಕ್ಕಂಥದ್ದು ಪ್ರತ್ಯಕ್ಷ ಆಂಜನೇಯನೇ, ಅದಕ್ಕೆ ಸೂಚಕವಾಗಿ ಬಿಂಬ ಇರ್ತದೆ. ಎರಡನೇ ಅವತಾರವಾಗಿ ಬರ್ತಕ್ಕಂಥದ್ದು ವಾಯುತತ್ವ, ಭೀಮನಾಗಿ ಬರೋದು. ಭೀಮನಾಗಿ ಬಂದು ಅದೇ ವಾಯುತತ್ವ ರೂಪ ಅಂತಕ್ಕಂಥದ್ದು ಬಂದು ದುಷ್ಟರನ್ನು ಸಂಹಾರ ಮಾಡಿ, ಭಕ್ತಿ ಅಂದರೆ ಏನು ಮತ್ತು ಪತ್ನಿಯನ್ನು ರಕ್ಷಣೆ ಮಾಡಿದೆ ಅಂತಂಥ ಸಂದರ್ಭದಲ್ಲಿ ಒಡಹುಟ್ಟಿದವರನ್ನು ಮತ್ತು ತನ್ನ ಹೆಂಡತಿಯನ್ನು ಹೇಗೆ ರಕ್ಷಣೆ ಮಾಡಬೇಕು ಅಥವಾ ಹೇಗಿರಬೇಕು, ಒಬ್ಬ ವ್ಯಕ್ತಿಯ ದೃಢ ನಿರ್ಧಾರಗಳು ಹೇಗಿರಬೇಕು ಅಂತಕ್ಕಂಥದ್ದು ಎರಡನೆಯ ರೂಪ. ಮೂರನೇದು ಶುದ್ಧ ಸನ್ಯಾಸ ರೂಪ. ಯಾವುದೇ ರೀತಿಯಾಗಿರತಕ್ಕಂಥ ಭೋಗಾದಿಗಳಿಲ್ಲ. ಮೊದಲನೇದು ಮಹಾವಿದ್ಯೆ, ಮಹಾನ್ ಸಾಧಕ, ಮಹಾನ್ ದೈವ ಭಕ್ತ ಆಂಜನೇಯ ಮೊದಲನೇ ರೂಪ. ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಎರಡನೇದು
ಸಂಪೂರ್ಣ ಗೃಹಸ್ಥ, ಪೂರ್ಣ ಪ್ರಮಾಣದ ಬ್ರಹ್ಮಚರ್ಯ, ವಾನಪ್ರಸ್ಥ ಇತ್ಯಾದಿ ಎಲ್ಲ ಆಶ್ರಮಗಳನ್ನು ಅನುಸರಣೆ ಮಾಡಿದ ಮಹಾವೀರ ಭೀಮ. ಮೂರನೇದು ಎರಡಕ್ಕೂ ಸಂಪೂರ್ಣ ವ್ಯತಿರಿಕ್ತವಾಗಿರತಕ್ಕಂಥ ಪರಮ ಸನ್ಯಾಸಿ ರೂಪ, ಮಧ್ವಾಚಾರ್ಯ ರೂಪ. ವಾಯುದೇವರ ಈ ಮೂರು ಅವತಾರಗಳ ಬಗ್ಗೆ ಮೂರರ ಚಿಂತನೆಯು ಏಕತ್ರ ಬರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ವಿಗ್ರಹ. ದ್ವೈತ ಸಿದ್ಧಾಂತದ ಪ್ರತೀಕವಾಗಿ ಎರಡು ಬೆರಳುಗಳನ್ನು ಮಾತ್ರ ಬಲಗೈಯಲ್ಲಿ ಪ್ರತ್ಯೇಕವಾಗಿ ಉದ್ದ ಇರತಕ್ಕಂಥ ರೀತಿಯ ವಿಗ್ರಹ ಹೀಗಿರ್ತಕ್ಕಂಥದ್ದು. ಮತ್ತು ಶಿಖಾವಂತನಾದ ಆಂಜನೇಯ, ಶಿಖೆ ಇರತಕ್ಕಂಥ ಆಂಜನೇಯ, ಬಾಲದಲ್ಲಿ ಗಂಟೆ, ಕೈಯಲ್ಲಿ ಕಮಲ ಪುಷ್ಪ ಅಥವಾ ಸೌಗಂಧಿಕಾ ಪುಷ್ಪ. ಹೀಗೆ ಅದ್ಭುತವಾಗಿರತಕ್ಕಂಥ ಈ ಲಕ್ಷಣ ಇರತಕ್ಕಂಥದ್ದು ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ಇರತಕ್ಕಂಥ ಒಂದು ಕ್ಷೇತ್ರ. ಇದು ಹೊಳೆ ಆಂಜನೇಯ ಅಂತ ಹೇಳ್ತಾರೆ ಇದಕ್ಕೆ. ಈ ಹೊಳೆ ಆಂಜನೇಯ ಇರೋದೆಲ್ಲಪ್ಪ ಅಂತಂದರೆ ಶಿಂಷಾ ನದಿಯ ದಂಡೆಯ ಮೇಲೆ. ಈ ಶಿಂಷಾ ನದಿ ಇರುವಂಥದ್ದು ಯಾವ ಭಾಗದಲ್ಲಿ ಬರ್ತದೆ ಅಂತಂದರೆ ನಮ್ಮ ಬೆಂಗಳೂರು ಮತ್ತು ಮೈಸೂರಿನ ಮಧ್ಯದಲ್ಲಿ ಬರ್ತಕ್ಕಂಥ ಮದ್ದೂರಿನಲ್ಲಿ. ಶಿಂಷಾ ಅಂದ್ಕೊಳ್ಳೆ ಮದ್ದೂರು ಅಂದ್ಕೊಂಡ್ವಿ ನಾವು. ಮದ್ದೂರಿನ ಶಿಂಷಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಹೊಳೆ ಆಂಜನೇಯ ಅಂತಕ್ಕಂಥ ಈ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿ ಒಂದು ಪುರುಷ ಪ್ರಮಾಣದಲ್ಲಿರ್ತಕ್ಕಂಥ ವಿಗ್ರಹ, ಸ್ವಲ್ಪ ಘಟಾನುಘಟಿಯಾಗಿರ್ತಕ್ಕಂಥದ್ದು ಮತ್ತು ಸರ್ವರೂಪದಿಂದಲೂ ಆರಾಧನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಹೊಂದಿ ಬರ್ತಕ್ಕಂಥ ಭಕ್ತರ ಈ ಹೇಳಿದ್ನಲ್ಲ ಈ 2-3 ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅವನಿಗೆ ಪ್ರತ್ಯಕ್ಷವಾಗಿ ಶ್ರೀರಾಮಚಂದ್ರನ ಒಂದು ಅನುಗ್ರಹ ಇರತಕ್ಕಂಥದ್ದಾದ್ದರಿಂದ ಶತ್ರು ದಮನ ಮತ್ತು ಭಕ್ತ ಪರಿತ್ರಾಣ ಅನ್ನುವಂಥ ಈ 2 ಅವನಿಗೆ ವೈಶೇಷಿಕವಾಗಿರ್ತಕ್ಕಂಥ ನಾಮಗಳಿರೋದ್ರಿಂದ ಈ ಆಂಜನೇಯ ಕ್ಷೇತ್ರ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಕ್ಷೇತ್ರ ಮಹಾತ್ಮ ವಿಭಾಗದ ಒಂದು ದೇವಸ್ಥಾನ. ಪವಾಡಿಗಳು ಹಿಂದೆಂದೋ ನಡೆದಿದ್ದಲ್ಲ, ಇತ್ತೀಚೆಗೆ ಆಗಿರುವಂಥದ್ದು, ಅವರು ಬದುಕಿರುವಂಥದ್ದು ಅಂತ ಕೂಡ ಗುರುಗಳು ಹೇಳಿದ್ದಾರೆ. ನಂಬಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ, ಪ್ರತಿ ಸರಿ ಹೇಳುವಂತೆ. ಗುರುಗಳ ಇಂದಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ದೃಷ್ಟಿ ನಮಗೆ ಮಾತ್ರ ಆಗೋದಿಲ್ಲ, ನಮ್ಮ ಕಾರಿಗೂ ದೃಷ್ಟಿ ಆಗತ್ತೆ, ನಮ್ಮ ಮನೆಗೂ ದೃಷ್ಟಿ ಆಗತ್ತೆ ಅಂತ ಏನೆಲ್ಲ ವಸ್ತುಗಳನ್ನು ತಂದು ನಾವು ಕಟ್ತೀವಿ. ಕಾರು ವೆಹಿಕಲ್ಸ್ಗಳಿಗೆ ನಾವು ನೋಡಬಹುದು ನಿಂಬೆ ಹಣ್ಣಿನ ಜೊತೆಗೆ ಮೆಣಸಿನಕಾಯಿಗಳನ್ನು ಹಾಕುವಂಥದ್ದು, ಇಜಲ್ ಕಟ್ಟುವಂಥದ್ದು ಇರುತ್ತೆ. ಇನ್ನು ಮನೆಗೆ ದೊಡ್ಡ ಬೂದಗುಂಬಳಕಾಯನ್ನು ಹಾಕುವಂಥದ್ದು, ಮತ್ತು ಅದು ಒಂದು ಬಿಂಬದ ಥರ ಇರುತ್ತೆ, ಒಂದು ರಾಕ್ಷಸನ ರೀತಿಯದ್ದು, ಬೆಚ್ಚನ್ನು ಕಟ್ಟೋದು. ಈಗಂತೂ ಯಾರೋ ಹೆಣ್ಮಗಳು, ಅದು ಯಾವ ಊರವರೋ ಏನೋ ಗೊತ್ತಿಲ್ಲ, ಆಕೆಯ ಒಂದು ಫೋಟೋ ಹಾಕೋದು ಬಹಳ ಪ್ರಚಲಿತವಾಗಿದೆ. ಈಗ ಬೆಚ್ಚನ್ನು ತೆಗೆದು ಆ ಹೆಣ್ಮಗಳು ದೊಡ್ಡದಾಗಿ ಕಂಡುಬಿಟ್ಟಿರೋದನ್ನು ಎಲ್ಲ ಕಡೆ ಹಾಕಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಪಾಪ ಅವ್ರ ಕೇಸ್ ಒಂದು ಹಾಕಿಲ್ಲ ಅಷ್ಟೇ, ಎಲ್ಲರ ಮನೆ ಮುಂದೆ ಅವ್ರ ಫೋಟೋ, ತುಂಬ ಜನರ ಮನೆ ಮುಂದೆ, ಮತ್ತು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಿರೋಂಥ ಬಿಲ್ಡಿಂಗ್ ಮೇಲೆ. ಇವೆಲ್ಲವನ್ನು ನೋಡಿದಾಗ ನನಗನ್ಸುತ್ತೆ ನಿಜಕ್ಕೂ ಹಾಗೆ ಹಾಕೋದ್ರಿಂದ ದೃಷ್ಟಿ ಪರಿಹಾರ ಆಗತ್ತಾ? ಸರಿಯಾದ ರೀತಿ ನೀತಿ ಏನು ಗುರುಗಳೇ, ದಯವಿಟ್ಟು ತಿಳಿಸಿ. ಮೊದಲನೇದಾಗಿ ಪ್ರತಿಯೊಂದು ವಸ್ತುವಿಗೆ ದೃಷ್ಟಿ ತಾಗಲಿಕ್ಕೆ ಅವಕಾಶ ಇರ್ತದೆ. ನೀವು ಕಾರಿಗೆ ದೃಷ್ಟಿ ತಾಗೋ ವಿಚಾರ ಹೇಳಿದ್ರಿ, ಕಾರು ಅಂತಲ್ಲ, ದೃಷ್ಟಿ ತಾಕಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟೇ ಆಗಬೇಕು ಅಂತಿಲ್ಲ, ಯಾವ ರೀತಿಯಲ್ಲಿ ಬೇಕಾದ್ರೂ ಆಗ್ಬೋದು. ಆಕ್ಸಿ ತೆಗೀರಿ, ಉಳಿದಿದ್ದೇನು ಡೆಂಟ್, ಅದಾದ್ರೂ ಸಾಕಲ್ಲ ಕಾರಿನ ಸೌಂದರ್ಯ ಹಾಳಾಗ್ಲಿಕ್ಕೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಕೆಲವು ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗ್ತದೆ, ಏನೋ ರಚ್ಚ ಹಿಡಿದು ಅಳೋದು ಒಂದು ಲೆಕ್ಕ ಮಿತಿ ತಪ್ಪಿ ಆಗ್ತಕ್ಕಂಥದ್ದು. ಇನ್ನು ಕೆಲವು ಸಂದರ್ಭ ಹೆಣ್ಣು ಮಕ್ಕಳಿಗೆ, ಪ್ರಾಯಕ್ಕೆ ಬಂದವರಿಗೆ ಇರ್ಬೋದು, ಒಂದು ವಯಸ್ಸಿನಲ್ಲಿ ಮಧ್ಯಮ ವಯಸ್ಸಿನವರಿಗೆ ಇರ್ಬೋದು, ಏಜ್ ಆದವರು ಕೂಡ ಅವರ ಮುಖದಲ್ಲಿ ಒಂದು ಲಕ್ಷ್ಮೀ ಕಳೆ ಅಂತಕ್ಕಂಥದ್ದು ಆರಾಧನಾ ಸೌಂದರ್ಯದಲ್ಲಿ 4 ವಿಧಾನ ಇದೆ. ಮುಗ್ಧ, ಮೋಹಕ, ಮಾದಕ, ಆರಾಧನಾ ಅಂತೇಳಿ 4 ರೀತಿಯ ಸೌಂದರ್ಯ ಇದೆ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಹಾಗಾಗಿ 4ನೇ ಸೌಂದರ್ಯವಾದಂಥ ಆರಾಧನಾ ಸೌಂದರ್ಯಕ್ಕೆ ಕೂಡ ದೃಷ್ಟಿ ಬೀಳಲಿಕ್ಕೆ ಅವಕಾಶ ಇದೆ. ಮುಗ್ಧ, ಮೋಹಕ, ಮಾದಕ ಅಷ್ಟೇ ಅಲ್ಲ, ಆರಾಧನಾ ಸೌಂದರ್ಯಕ್ಕೂ ದೃಷ್ಟಿ ತಾಗಲಿಕ್ಕೆ ಅವಕಾಶ ಉಂಟು. ಈ ದೃಷ್ಟಿ ಅಂದರೆ ಏನು ಅಂತಂದರೆ, ಕೆಲವರ ಮನಸ್ಸಿನಲ್ಲಿ ಒಂದು ರೀತಿಯ ನೆಗೆಟಿವಿಟಿ ಅಂತಕ್ಕಂಥದ್ದು ಯಾವಾಗಲೂ ಬಂದು ಹೋಗ್ತಾ ಇರ್ತದೆ. ಒಂದು ಸುಂದರವಾಗಿರ್ತಕ್ಕಂಥ ವಸ್ತುವನ್ನು ನೋಡಿದರೆ, ಉದಾಹರಣೆಗೆ ಗಿಡದಲ್ಲಿ ಒಂದು ಚೆನ್ನಾಗಿ ಅರಳಿರ್ತಕ್ಕಂಥ ಹೂವಿದೆ ಅಂತ ಇಟ್ಕೊಳ್ಳೋಣ. ಅದನ್ನು ನೋಡಿದಾಗೆಲ್ಲ ಅವ್ರ ತಲೆ ಒಳಗೆ ಒಂದು ಯೋಚನೆ ಬರುತ್ತೆ, ಗಿಡ ಮುರಿದುಬಿಟ್ರೆ. ಈ ಥರ ಒಂದು ಥರದ ದುಷ್ಟ ಯೋಚನೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲದೆ ಬಂದು ಹೋಗ್ತದೆ. ಅನೇಕ ಸಂದರ್ಭ ಕೆಲವು ಕಡೆ ಭೂಮಿಯಲ್ಲಿರ್ತಕ್ಕಂಥ ಜಿಯೋಪಥಿಕಲ್ ನೆಗೆಟಿವಿಟಿ ಅಥವಾ ಜಿಯೋಪಥಿಕಲ್ ನೆಗೆಟಿವ್ ಲೈನ್ ಅಂತ ಏನು ಹೇಳ್ತೀವಿ, ಭೂಗರ್ಭದಲ್ಲಿ ಇರಬಹುದಾಗಿರ್ತಕ್ಕಂಥ ಒಂದು
ಕೆಟ್ಟ ಶಕ್ತಿ ದುಷ್ಟಶಕ್ತಿಯ ಮೇಲೆ ಇವರ ಸಂಚಾರವಾದಾಗ ಅದರ ಒಂದು ಇಂಪ್ರೆಷನ್ ಅಥವಾ ಪ್ರಭಾವ ಇವ್ರ ಮೇಲೆ ಆದಾಗ ಕೂಡ ಆ ಒಂದು ದೃಷ್ಟಿಯ ದೋಷ ಅಂತಕ್ಕಂಥದ್ದು ವ್ಯಕ್ತಿಯ ಒಳಗೆ ಬರಲಿಕ್ಕೆ ಸಾಧ್ಯ ಉಂಟು. ಅಂಥ ವ್ಯಕ್ತಿಗಳು ನೋಡಿದಾಗ ಯಾವುದರ ಮೇಲೆ ಬೇಕಾದರೂ ಆ ಒಂದು ದೃಷ್ಟಿಯ ಪ್ರಭಾವ ಆಗ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಕನ್ನಡಿ ದೊಡ್ಡದಾಗಿ ತುಂಬ ಸೂಪರ ಭಾಳ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತಂದು ಹಾಕಿರ್ತಾರೆ. 2 ದಿನ ಯಾರೋ ಬಂದವ್ರು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲೋ ಇಷ್ಟೊಂದು ದೊಡ್ಡದು ಕನ್ನಡಿ ಎಲ್ಲಿಂದ ಸಿಕ್ತೋ ಅಂತ ಕೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಮರುದಿವಸ ಕನ್ನಡಿ ನೀಟಾಗಿ ಸೀಳಾಗಿರ್ತದೆ, ಗೊತ್ತೇ ಆಗಿರೋದಲ್ಲ, ಯಾರು ಮುಟ್ಟಿರಲ್ಲ, ಏನೂ ಮಾಡಿರಲ್ಲ, ಇದ್ದಕ್ಕಿದ್ದಾಗೆ ಸೀಳುಬಿಟ್ಟಿರ್ತದೆ. ಇವೆಲ್ಲ ಹೇಗೆ ಅಂದರೆ ಆ ದೃಷ್ಟಿಯಲ್ಲಿರ್ತಕ್ಕಂಥ ದೋಷ ಅಂತಕ್ಕಂಥದ್ದು ಆ ಒಂದು ವಸ್ತುವಿನ ಅಸ್ತಿತ್ವವನ್ನು ಹಾಳು ಮಾಡ್ತದೆ. ಅದಕ್ಕೆ ಕಾರಣವಾಗಿ ಏನು ಮಾಡಬೇಕು, ಇದಕ್ಕೊಂದು ಕಥೆ ಹೇಳಬೇಕು ನಾವು. ಒಬ್ಬರು ಭೀಮಣ್ಣ ಅಂತ ಕುಸ್ತಿಪಟು ಇರ್ತಾರೆ, ಬಹಳ ಪ್ರಚಂಡವಾಗಿರ್ತಕ್ಕಂಥ ದೇಹದಾರ್ಢ್ಯ ಇರ್ತಕ್ಕಂಥದ್ದು, ಒಳ್ಳೆ ಬಾಡಿ ಬಿಲ್ಡರು, ತುಂಬ ಹೃಷ್ಟಪುಷ್ಟವಾಗಿ ಬೆಳೆದಿರ್ತಾನೆ. ಊಟ ಕೂತಾಗಲೂ ಯಥೇಷ್ಟವಾಗಿ ಊಟ ಮಾಡ್ತಾ ಇರ್ತಾನೆ. ಮದುವೆ ಆಗ್ತದೆ, ಹೆಂಡತಿ ಬರ್ತಾಳೆ. ಹೆಂಡತಿಗೂ ಭಾಳ ಖುಷಿ, ತನ್ನ ಗಂಡ ಒಳ್ಳೆ ಬಲಿಷ್ಠ ಭೀಮಕಾಯ ಹೇಳಿ ಊಟಕ್ಕೆ ಕೂರಿಸ್ಬಿಟ್ಟು ದಿನಾ ಊಟ ಮಾಡಬೇಕಿದ್ರೆ ಅಲ್ಲಿ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾಳೆ. ನನ್ನ ಗಂಡ ಎಷ್ಟು ಚೆನ್ನಾಗಿ ಊಟ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾನೆ, ಎಷ್ಟು ಚೆನ್ನಾಗಿ ಬಂದವ್ರನ್ನೆಲ್ಲ ಸೋಲಿಸ್ತಾನೆ ಅಂಥೇಳಿ ಸಂತೋಷದಿಂದ ನೋಡ್ತಿರ್ತಾಳೆ. ಕೆಲವು ದಿನ ಆದ ನಂತರ ಭೀಮಣ್ಣ ಇದ್ದಕ್ಕಿದ್ದಂಗೆ ಸುಸ್ತಾಗಲಿಕ್ಕೆ ಶುರು ಆಗ್ತಾನೆ. ಸುಸ್ತಾಗ್ಬಿಡ್ತದೆ ಅವನಿಗೆ, ಕುಸ್ತಿಯಲ್ಲಿ ಸೋಲ್ತಾನೆ, ಶರೀರ ವೀಕ್ ಆಗುತ್ತೆ, ಊಟ ಮಾಡೋಕ್ಕಾಗೋದಿಲ್ಲ. ಹೀಗೆಲ್ಲ ಸಮಸ್ಯೆಗಳಾದಾಗ ಒಬ್ಬರು ಸಾಧುಗಳ ಹತ್ರ ಹೋಗಿ ನೋಡ್ತಾನೆ. ಈ ಭೀಮಣ್ಣ ಅವರನ್ನು ಕೇಳ್ತಾನೆ, ಈ ಥರ ಆಗ್ತಾ ಇದೆ ಸ್ವಾಮಿ ಅಂತ. ನಿನ್ನ ಪತ್ನಿನೂ ಕರ್ಕೊಂಬ ಅಂತಾರೆ. ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಏನು ಮಾಡ್ತೀಯ, ಏನು ತಿಂತೀಯ, ಹೇಗೆ ಏನು ಎತ್ತಾಳಿ ಇಬ್ಬರನ್ನು ಕೇಳ್ದ. ಹೀಗೆ ಗಂಡಂಗೆ ಖುಷಿಯಿಂದ ಬಡಿಸ್ಬಿಟ್ಟು ನಾನು ಒಂದು ಕಡೆ ಕೂತ್ಕೊಂಡು ಅವರು ಊಟ ಮಾಡ್ತಕ್ಕಂಥ ಆ ಒಂದು ಲಕ್ಷಣ, ಅವ್ರು ತಿಂತಕ್ಕಂಥದ್ದು ಇದನ್ನೆಲ್ಲ ಸಂತೋಷದಿಂದ ನೋಡಿ ನಾನು ಖುಷಿ ಪಡ್ತೀನಿ ಅಂತಾಳೆ. ಆವಾಗ ಸಾಧು ಏನು ಮಾಡ್ತಾನೆ, ಒಂದಿಷ್ಟು ದೊಡ್ಡ ಗುಂಡು ಕಲ್ಲನ್ನು ಕೊಡ್ತಾನೆ. ಇದು ತೊಗೊಂಡೋಗಿ ನಿನ್ನ ಗಂಡ ಊಟ ಮಾಡುವಾಗ ತಟ್ಟೆ ಮುಂದೆ ಇಡು, ಅವನು ಊಟದ ತಟ್ಟೆ ಮುಂದೆ ಇಟ್ಬಿಟ್ಟು ನೀನು ಊಟ ಬಡಿಸು, ಇದು ಅವನಿಗೆ ಆ ದೋಷವನ್ನು ಪರಿಹಾರ ಮಾಡುತ್ತೆ ಹೇಳಿ ತಗೊಂಡೋಗಿ ಇಡ್ತಾಳೆ. ಊಟ ಹಾಕ್ತಾಳೆ. ಊಟ ಮಾಡ್ತಾ ಇದ್ದಾನೆ. ಅವತ್ತು ಅವನಿಗೂ ಖುಷಿಯಾಗಿದೆ, ಚೆನ್ನಾಗಿ ಊಟ ಮಾಡ್ತಿದ್ದಾನೆ. ಆ ತಟ್ಟೆಯ ಮುಂದಿಟ್ಟಿರ್ತಕ್ಕಂಥ ಕಲ್ಲಿನ ಮೇಲೆ ಈ ಪತ್ನಿಯ ದೃಷ್ಟಿ ಬೀಳಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಗಂಡದ ಮೇಲಿನ ದೃಷ್ಟಿಯಲ್ಲಿ ಏನೂ ಇರಲಿಲ್ಲ. ಎಷ್ಟು ದಿವಸ ಗಂಡದ ಮೇಲೆ ಆ ಸಾಧು ಕೊಟ್ಟಿದ್ನಲ್ಲ ಆ ಕಲ್ಲಿನ ಮೇಲೆ ಇವಳು ದೃಷ್ಟಿ ಬೀಳುತ್ತೆ. ಅದನ್ನೇ ನೋಡೋಕ್ಕೆ ಶುರು ಮಾಡ್ತಾಳೆ. ಗಂಡನ ನೋಡೋದು ಕಡಿಮೆ ಮಾಡ್ತಾಳೆ. ಅವತ್ತು ಇದೇನು ಹೊಸ್ತಿದೆ, ಏನೋ ಬಂದಿದೆ ಅಂತ. ಅಲ್ಲಿ ಅಬ್ನಾರ್ಮಲ್ ಸ್ಟೇಜಲ್ಲಿ ಇರ್ತಕ್ಕಂಥ ಯಾವುದೋ ಇನ್ನೊಂದು ವಸ್ತು ಇದೆ ಅಲ್ಲಿ, ನಿತ್ಯ ತನ್ನ ಕಣ್ಣಿಗೆ ಬೀಳೋದಲ್ಲ, ಬೇರೆದಿದೆ ಅಂಥೇಳಿ ದೃಷ್ಟಿಯನ್ನು ಅದರ ಮೇಲೆ ಬದಲಾವಣೆ ಮಾಡ್ತಾಳೆ. ಗಂಡನ ಮೇಲೆ ದೃಷ್ಟಿ ಬೀಳೋದಿಲ್ಲ. ಗಂಡನ ಊಟ ಮುಗಿಯೋಷ್ಟೊತ್ತಿಗೆ ಆ ಕಲ್ಲು ಪುಡಿ ಪುಡಿಯಾಗಿ ಹೋಗ್ತದೆ. ಇದಾದ ನಂತರ ಅವಳು ಬಂದಾಗ ಆವಾಗ ಹೇಳ್ತಾಳೆ, ಋಷಿಗಳು ಹೇಳ್ತಾರೆ, ನೋಡು ನಿನ್ನ ಕಲ್ಲು ಕೊಟ್ಟಿದ್ದು ನಾನು, ಮಾಮೂಲಿ ಕಲ್ಲು, ನಿನ್ನ ದೃಷ್ಟಿಯಲ್ಲಿ ಎಷ್ಟು ದೋಷ ಇದೆ ಅಂದರೆ ಆ ಕಲ್ಲೇ ಪುಡಿ ಪುಡಿಯಾಗಿ ಹೋಯಿತು. ಅಂಥದ್ರಲ್ಲಿ ನೀನು ನಿತ್ಯ ಊಟ ಮಾಡುವ ಗಂಡನನ್ನೇ ಕಿರಿ ಹಿಡಿದು ಹೀಗೆ ತದೇಕ ಚಿತ್ತಳಾಗಿ ನೋಡಿದ್ರಿಂದಲೇ ನಿನ್ನ ಗಂಡನಿಗೆ ಈ ಪರಿಸ್ಥಿತಿ ಬಂದಿದ್ದು. ಅರ್ಥ ಆಯ್ತಲ್ಲ? ಹಾಗಾಗಿ ಇನ್ಮೇಲೆ ಅದನ್ನು ಆ ರೀತಿ ನೋಡಬೇಡ ಅಂತ ಹೇಳಿದ್ಮೇಲೆ ಅದಕ್ಕೆ ಹಿಂದಿನವರೆಲ್ಲ ಗೋಡೆ ಕಡೆ ತಿರುಗ್ಕೊಂಡು ಊಟ ಮಾಡೋರು, ಯಾರ ಮುಂದೆನೂ ಮಾಡ್ತಾರೆ. ಭೋಜನಂ ಭಜನಂಚೈವ ಏಕಾಂತದಲ್ಲಿ ಭೋಜನ ಮತ್ತು ಭಜನೆ ಅಂದರೆ ದೇವತಾ ಧ್ಯಾನ, ಜಪತಪಾನುಷ್ಠಾನಗಳು, ಮೆಡಿಟೇಷನ್ಗಳನ್ನು ಮತ್ತು ಊಟವನ್ನು ಆದಷ್ಟು ಬಹಿರಂಗವಾಗಿ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗೆ ಯಾವಾಗ ದೃಷ್ಟಿಯ ದೋಷ ಇರತಕ್ಕಂಥವರು ನೋಡ್ತಾರೆ, ಹಾಗೆ ನೋಡುವಾಗ ನೇರವಾಗಿ ಅವರ ದೃಷ್ಟಿಪಾತ ಅಂತಕ್ಕಂಥದ್ದು ಆ ವಸ್ತುವಿನ ಮೇಲೆ ಬಿದ್ದರೆ ಆ ವಸ್ತುವಿನ ಆಕಾರ ಕೆಡಬಹುದು, ಅಂದ ಕೆಡಬಹುದು, ಅಸ್ತಿತ್ವವೇ ಕೆಡಬಹುದು. ಅಥವಾ ವ್ಯಕ್ತಿಗಳಾದರೆ, ಮನುಷ್ಯರಾದರೆ, ಪ್ರಾಣಿಗಳಾದರೆ ಒಂದು ಶರೀರದ ಆರೋಗ್ಯ ಕೆಡಬಹುದು. ಈ ಎಲ್ಲ ಕಾರಣಕ್ಕಾಗಿ ಅನೇಕರು ಕುತ್ತಿಗೆಗೆಲ್ಲ ಒಂಥರ ಚುಕ್ಕಿ ಚುಕ್ಕಿ ಇರ್ತಕ್ಕಂಥ ಮಣಿಗಳನ್ನು ಧಾರಣೆ ಮಾಡ್ತಾರೆ. ಚಿಕ್ಕ ಮಕ್ಕಳ ಕೈಗೆ ಕರಿಮಣಿಯ ಇತ್ಯಾದಿಗಳನ್ನು ಧಾರಣೆ ಮಾಡಿ ಹಾಕ್ತಾರೆ. ಕುತ್ತಿಗೆ ಕಪ್ಪು ದಾರವನ್ನು ಹಾಕ್ತಾರೆ. ಹಾಗೆ ಇವತ್ತು ಸ್ವಲ್ಪ ಹೆಚ್ಚು ನಮ್ಮ ಜನ ಮುಂದುವರೆದಿದ್ದಾರೆ. ಎಲ್ಲ ಏನು ಮಾಡ್ತಾರೆ, ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೆ ಎಡಗಾಲಿಗೊಂದ ಬಲಗಾಲಿಗೊಂದ ಕಪ್ಪು ದಾರವನ್ನೆಲ್ಲ ಕಟ್ಕೊಳ್ಳುವಂಥ ಫ್ಯಾಷನ್ನು ಹೌದು. ಕೆಲವರಿಗೆ ಅದು ದೃಷ್ಟಿ ದೋಷ ಪರಿಹಾರ ಆಗಲಿ ಅಂತ ಕಟ್ಕೊಳ್ಳೋದು ಹೌದು. ಮತ್ತೆ ಕಣ್ಕಪ್ಪನ್ನ ಎಡಗಾಲಿಗೆ ಒಳಗಡೆಗೆ ಅಥವಾ ಹೆಣ್ಮಕ್ಳು ಎಡಗಡೆ ಈ ಭಾಗಕ್ಕೊಂದು ಚುಕ್ಕಿ ಇಡೋದು, ಅಥವಾ ಗಂಡಸರ ಬಲಭಾಗದಲ್ಲಿ ಗಲ್ಲದಲ್ಲಿ ಒಂದು ಚುಕ್ಕಿ. ಅಂದ್ರೆ ಎಲ್ಲರ ಗಮನ ಆ ಕಪ್ಪಿನ ಮೇಲೆ ಹೋಗುತ್ತೆ, ದೃಷ್ಟಿ ದೋಷ ಮೇಲೆ ಹೋದಾಗ ಅಂದ್ರೆ ತೊಳೆದು ಹೋಯ್ತಲ್ಲ ಅದು, ಆ ಕಪ್ಪನ್ನು ಹಚ್ಕೊಂಡಿರ್ತಾರೆ. ಒಂದೊಮ್ಮೆ ಇವರು ದೃಷ್ಟಿ ಇದ್ರೂ ಕೂಡ ತೊಳ್ಕೊಳ್ತಾರೆ, ಅವಾಗ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಅದಕ್ಕೆ ಇರತಕ್ಕಂಥ ಒಂದು ಡೈವರ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವ ವ್ಯಕ್ತಿಗಳು ನೋಡಿದಾಗ ಆ ದೃಷ್ಟಿಯಲ್ಲಿರ್ತಕ್ಕಂಥ ನೆಗೆಟಿವಿಟಿಯಿಂದಾಗಿ ಆ ಒಂದು ವಸ್ತು ಡ್ಯಾಮೇಜ್ ಆಗೋದನ್ನು ತಪ್ಪಿಸೋಕ್ಕೋಸ್ಕರವಾಗಿ ಆ ದೃಷ್ಟಿಪಾತದ ಫೋರ್ಸನ್ನು
ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಆ ವಸ್ತುವನ್ನು ಇಡೋದು. ಸರಿ ಗುರುಗಳೇ, ಈಗ ಎಷ್ಟೊಂದು ತರಕಾರಿಗಳಿದೆ, ಬೂದುಗುಂಬಳನೇ ಯಾಕೆ ಕಟ್ತಾರೆ ದೃಷ್ಟಿಗೆ? ಬರೀ ಬೂದುಗುಂಬಳ ಒಂದೇ ಅಲ್ಲ, ನಿಂಬೆಹಣ್ಣು ಮೆಣಸಿನಕಾಯಿನೂ ಕಟ್ತಾರೆ. ಯಾಕೆ ಅಂತಂದರೆ ನೋಡಿ, ಬೂದುಗುಂಬಳಕ್ಕೆ ನಮ್ಮ ಶಾಸ್ತ್ರದಲ್ಲಿ ಕೂಷ್ಮಾಂಡ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಕೂಷ್ಮಾಂಡ ಅಂತಂದರೆ ಮಾಂಸಭರಿತವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಮಾಂಸಭರಿತವಾಗಿರ್ತಕ್ಕಂಥದ್ದು, ಪ್ರತಿದಿನ ಅಲ್ಲೊಂದು ಪ್ರಾಣಿ ತಂದು ಕಟ್ಟೋಕ್ಕಾಗ್ತದೆಯಾ? ಹಾಗಾಗಿ ಮಾಂಸಭರಿತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ತರಕಾರಿಯನ್ನು ಕಟ್ಟಬೇಕಾಯ್ತು. ಹಾಗಲಕಾಯೋ ಅಥವಾ ನೀವು ಒಂದು ಇದು ಮಂಗಳೂರು ಸೌತೆಕಾಯೋ ಕೂಡ ಕಟ್ಬೋದು, ಅದು ಏನು ಕಟ್ಟಕ್ಕೆ ಬರೋದಿಲ್ಲ ಅಂತಲ್ಲ. ಆದರೆ ಅದರ ಒಳಗಡೆಗಿರ್ತಕ್ಕಂಥ ಬೀಜಗಳು ಅಥವಾ ಆ ಒಂದು ಒಟ್ಟಾರೆ ಕುಂಬಳಕಾಯಿಯ ಸ್ವರೂಪ ಮಾಂಸಭರಿತವಾಗಿರತಕ್ಕಂಥದ್ದು ಅಂತ. ಯಾವುದು ಒಂದು ಜೀವಹಾನಿಯಿಂದಾಗಿ ಮಾಂಸವನ್ನು ತೂಗಾಕ್ತಕ್ಕಂಥದ್ದೇನಿದೆಯಲ್ಲ, ಅದು ಆ ದುಷ್ಟಶಕ್ತಿಗಳನ್ನು ಆಕರ್ಷಿಸ್ತದೆ. ಬರೀ ಅಲ್ಲಿ ಕುಂಬಳಕಾಯಿ ನೇತಾಕೋದು ಒಂದೇ ಅಲ್ಲ, ನಾವು ಇನ್ನೊಂದು ಮರಿಬಾರ್ದು, ಯಜ್ಞಯಾಗಗಳಲ್ಲಿ ಕೂಡ ಬಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕುಂಬಳಕಾಯಿ ಬಳಸೋ ಕ್ರಮ ಇದೆ. ಹಿಂದೆಲ್ಲ ಯಜ್ಞಯಾಗಗಳಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಿದ್ರು ಅಂತಕ್ಕಂಥ ಮಾತು. ಪ್ರಾಣಿ ಬಲಿಯನ್ನು ಕಲಿಯುಗದಲ್ಲಿ ನಿಷೇಧ ಮಾಡಿದೆ ಶಾಸ್ತ್ರಕಾರರು. ಕಲಿಯುಗದಲ್ಲಿ ದೇವತೆಗಳಿಗಿರ್ಬೋದು ಅಥವಾ ಬೇರೆ ವಿಷಯಗಳಲ್ಲಿರ್ಬೋದು ಪ್ರಾಣಿ ಬಲಿಯನ್ನು ಕೊಡಬೇಡಿ ಅಂತಕ್ಕಂಥ ನಿಷೇಧ ಉಂಟು. ಕೆಲವರು ಮಾಡ್ತಾರೆ, ಅದು ಅವರವ್ರಿಗೆ ಬಿಟ್ಟಿದ್ದು, ನಾನು ಹೇಳೋದಿಲ್ಲ. ಬಟ್ ಶಾಸ್ತ್ರಕಾರರು ಹೇಳಿರೋ ಮಾತು, ಕಲಿಯುಗದಲ್ಲಿ ಪ್ರಾಣಿ ಬಲಿ ನಿಷಿದ್ಧ ಇರೋದರಿಂದ ಆ ಒಂದು ಸೂಚಕವಾಗಿ ಕುಂಬಳಕಾಯಿಯನ್ನು ಬಲಿ ಕೊಡ್ತಕ್ಕಂಥದ್ದು. ಆ ಕುಂಬಳಕಾಯಿಯಲ್ಲಿ ಇರ್ತಕ್ಕಂಥ ಮಾಂಸಲ ಪದಾರ್ಥಗಳು ಆ ಒಂದು ದೃಷ್ಟಿಪಾತವಾಗ್ತಕ್ಕಂಥ ನೆಗೆಟಿವಿಟಿಯನ್ನು ಹೀರ್ಕೊಳ್ತವೆ. ಅದೇ ಕಾರಣಕ್ಕಾಗಿ ನೀವು ಮನೆಯಲ್ಲಿ ಒಂದು 6 ತಿಂಗಳಲ್ಲ, ವರ್ಷ ಇಟ್ಟರೂ ಕೆಡದೇ ಇರೋ ಕುಂಬಳಕಾಯಿ ಅಲ್ಲಿ ನೇತಾಕಿದ್ದು ಅತಿ ಹೆಚ್ಚು ಅಂತಂದರೆ ಒಂದು 3-4 ತಿಂಗಳನ್ನಷ್ಟೊತ್ತಿಗೆ ಕೊಳ್ತೋಗ್ತದೆ. ಹಿಂದೆಲ್ಲ ಮಗು ನೋಡೋದಕ್ಕೆ, ಪುಟ್ಟ ಹಸುಗೂಸನ್ನ ನೋಡೋದಕ್ಕೆ ಬಂದವ್ರಿಗೆ ಮಗುವನ್ನ ಮುಟ್ಲಿಕ್ಕೆ ಕೊಡ್ತಿರ್ಲಿಲ್ವಂತೆ. ಆ ಮಗು ಬೂದುಗುಂಬಳ ಅನ್ಕೊಂಡೆ ಮುಟ್ಟಿ ಅಂತ ಹೇಳಿ ಬಿಡೋರಂತೆ. ಅಥವಾ ಈ ಸಿಗುಂಬಳ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಿಡಿಯೋರು, ಅದನ್ನು ಮುಟ್ಟಿದ ನಂತರದಲ್ಲಿ ಮಕ್ಕಳನ್ನು ನೋಡಕ್ ಬಿಡೋರು ಅಂತ. ಅದು ಕಪ್ಪಾಗ್ಬಿಡ್ತಿರ್ತಿತ್ತಂತೆ. ಆ ಥರ ಲಕ್ಷಣಗಳುಂಟು. ಮತ್ತು ನಿಂಬೆಹಣ್ಣು ಅಷ್ಟೇನೆ. ನಿಂಬೆಹಣ್ಣಿನಲ್ಲಿ ನಾವು ಅನೇಕ ಕಡೆಗಳಲ್ಲಿ ಮಂತ್ರವಾದಾದಿ ಪ್ರಯೋಗಗಳಲ್ಲಿ ಕೂಡ ಬಳಸ್ತೇವೆ. ವಾಮಾಚಾರಿಗಳಂತೂ ಅತಿ ಹೆಚ್ಚು ಬಳಸ್ತಾರೆ. ಕಾರಣ ಏನು ಅಂದರೆ, ನಿಂಬೆಹಣ್ಣಿನಲ್ಲಿ ಒಳಗಡೆ ಇರತಕ್ಕಂಥದ್ದು ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡನ್ನು ಸೈಂಟಿಫಿಕ್ ಆಗಿ ಹೇಳೋದು, ನಮ್ಮ ಪ್ರತಿಯೊಂದು ಅಧ್ಯಾತ್ಮ ಅನ್ನೋದು ಸೈನ್ಸ್ ಅನ್ನೋದನ್ನು ಮರಿಬಾರ್ದು. ಯಾವ ಜಾಗದಲ್ಲಿ ಸಿಟ್ರಿಕ್ ಆ್ಯಸಿಡ್ ಹೆಚ್ಚು ಬೀಳುತ್ತದೆ ಅಥವಾ ಹೆಚ್ಚಿರ್ತದೆ, ಅದು ಕಾನ್ಸಂಟ್ರೇಷನ್ ಅಂದರೆ ಅದರ ಒಂದು ಏನು ಹೇಳ್ಬೋದು ಅದಕ್ಕೆ, ಕಾನ್ಸಂಟ್ರೇಟೆಡ್ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಿಟ್ರಿಕ್ ಆ್ಯಸಿಡ್. ಅದು ಯಾವುದು ನಿಂಬೆಹಣ್ಣು ಒಳಗಿರೋದು, ಅದು ಅತಿ ಹೆಚ್ಚು ಒಂದು ನೆಗೆಟಿವಿಟಿಯನ್ನು ಅಟ್ರಾಕ್ಟ್ ಮಾಡ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಬಂತಾಗಲೇಬಾರ್ದು ಅನ್ನೋ ಕಾರಣಕ್ಕಾಗಿ ಎಂಥದ್ದೇ ತೀವ್ರವಾಗಿದ್ದರೂ ಕೂಡ ಈ ನಿಂಬೆಹಣ್ಣು ಅದನ್ನೆಲ್ಲವನ್ನು ಹೀರ್ಕೊಂಡು ಆ ದೃಷ್ಟಿಪಾತದಿಂದ ಆಗುವ ಡ್ಯಾಮೇಜನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಕಟ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸಂಪೂರ್ಣ ಸತ್ಯವೇ ಹೊರತು ಸುಳ್ಳಿಲ್ಲವೇ ಇಲ್ಲ. ಆದರೆ ನಂಬಿದವರಿಗೆ ಮಾತ್ರ. ಮತ್ತು ಕೆಲವೊಂದು ವ್ಯಾಪಾರ ಮಾಡ್ತಿರೋಂಥ ಸ್ಥಳದಲ್ಲಿ ಕೆಲವರು ಮನೆಯಲ್ಲೂ ಇರಿಸ್ತಾರೆ, ಗ್ಲಾಸಲ್ಲಿ ಪೂರ್ತಿ ನೀರು ಹಾಕಿ ಅದರೊಳಗೆ ನಿಂಬೆಹಣ್ಣನ್ನು ಇಡ್ತಾರೆ. ಮೂಲ ಉದ್ದೇಶ ಏನು ಅಂತಂದರೆ, ಯಾರು ಬರ್ತಾರೆ, ಈಗ ರಸ್ತೆ ಪಕ್ಕದಲ್ಲಿ ಮನೆ ಕಟ್ಟಿರ್ತೀವಪ್ಪ, ಯಾರು ಬೇಕಾದರೂ ರಸ್ತೆಯಲ್ಲಿ ಓಡಾಡ್ತಾರೆ, ಎಂತೆಂಥವ್ರು ಓಡಾಡ್ತಾರೆ ಹೇಳೋಕ್ಕಾಗೋಲ್ಲ. ಯಾರ ಮನಸ್ಸಲ್ಲಿ ಯಾವ ಭಾವನೆ ಇರುತ್ತೆ ಹೇಳೋಕ್ಕಾಗಲ್ಲ. ಅಂಥವರು ದೃಷ್ಟಿ ಇತ್ಯಾದಿಗಳನ್ನು ಕೊಟ್ಟರೆ ಆ ಮನೆ ಒಳಗಡೆಗೆ ಅನೇಕ ಅನಾಹುತಗಳು ನಡೆದು ಹೋಗ್ಬಿಡ್ತಾರೆ. ಗುರುಗಳೇ, ಯಾಕೆ ಆ ಬೂದುಗುಂಬಳಕಾಯಿ ಒಳಗಡೆ ಒಂದು ಹೋಲ್ ಮಾಡಿಬಿಟ್ಟು ಒಳಗಡೆ ಕಾಯಿನ್ಸ್ಗಳನ್ನು ಹಾಕಿ ಮತ್ತು ಕುಂಕುಮವನ್ನು ಹಾಕಿ ಹೊಡೆಯುವಂಥದ್ದು ಯಾಕೆ ಪದ್ಧತಿ? ಅಟ್ರಾಕ್ಟ್ ಮಾಡ್ತದೆ ಅನ್ನೋ ಕಾರಣಕ್ಕಾಗಿ. ಆ ಕುಂಕುಮ ಕೆಂಪು ಬಣ್ಣ. ಈಗ ನೀವು ಒಂದು ಮಗುವಿನ ಎದುರುಗಡೆಗೆ ಬೇರೆ 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 ಬಣ್ಣದ ಚೆಂಡುಗಳನ್ನಿಟ್ಟು ಒಂದು ಕೆಂಪು ಚೆಂಡು ನೀಡಿ, ಆ ಮಗು ಹೋಗಿ ಮುಟ್ಟೋದು ಯಾವುದನ್ನು? ಕೆಂಪು ಬಣ್ಣದ ಚೆಂಡನ್ನೇ ಮೊದಲು ಮುಟ್ಟೋದು. ಅರ್ಥ ಏನು ಅಂದರೆ, ರಕ್ತ ವರ್ಣ ಅಂತಕ್ಕಂಥದ್ದು ಕರ್ಷಣೆಯನ್ನು ಮಾಡ್ತದೆ, ಆಕರ್ಷಿಸ್ತದೆ. ಜೊತೆಯಲ್ಲಿ ಲೋಹಮಯವಾಗಿರ್ತಕ್ಕಂಥದ್ದು ಕಾಯಿನ್ಸ್ ಇತ್ಯಾದಿಗಳನ್ನು ಹಾಕಿದಾಗ ಏನಾಗ್ತದೆ ಅಂತ ನಮಗೆ ಗೊತ್ತು. ಅಯಸ್ಕಾಂತೀಯ ಶಕ್ತಿಗಳು ಕಬ್ಬಿಣದ ಅಂಶ ಅಂತಕ್ಕಂಥದ್ದಿದ್ದಾಗ ಅದನ್ನು ಅಟ್ರಾಕ್ಟ್ ಮಾಡ್ತವೆ. ಈ ಕಾರಣ ಇದರಲ್ಲಿ ಹಿಂದೆ ಇರ್ತಕ್ಕಂಥದ್ದು ಸೈನ್ಸು, ವಿಜ್ಞಾನ, ಅದನ್ನು ಮರಿಬಾರ್ದು ನಾವು. ಇದನ್ನು ಇಟ್ಟು ಅದನ್ನು ಕ್ಲಾಕ್ ವೈಸ್ ಆಗಿ ಫಸ್ಟು ನಿವಾಳಿಸ್ತಾರೆ. ಪ್ರತಿಯೊಂದು ಶಕ್ತಿಗಳು ಕೂಡ ಅದು ಪ್ರದಕ್ಷಿಣಾಕಾರವಾಗಿಯೇ ಸುತ್ತೋದು. ಅದಿರ್ತಕ್ಕಂಥದ್ದು ಸತ್ಯ. ಅದು ಆ ಒಂದು ವೇವ್ ಲೆಂತ್ ಅಂತಕ್ಕಂಥದ್ದು. ನೀವು ಹೀಗೆ ಹೋಗಿ ಹೋಗಿ ಬಂದಾಗ ನೀವೇನು ಮಾಡ್ತೀರಿ, ಅದರಲ್ಲೂ ಆ ಒಳಗಡೆಗೆ ನೀವೇನು ಮಾಡ್ತೀರಿ, ಆ ವಸ್ತು ನಿಮ್ಮ ಕೈಲಿ ಏನಿದೆ ಅದಕ್ಕೆ ಆ ಒಂದು ಎನರ್ಜಿಯನ್ನು ನೀವು ಆಕರ್ಷಿಸ್ತೀರಿ, ಅದರಲ್ಲಿ ಸುತ್ತಾಕ್ತೀರಿ, ತಗೊಂಡೋಗಿ ನಂತರದಲ್ಲಿ ಅದನ್ನ ನ್ಯೂಟ್ರಲೈಸ್ ಮಾಡ್ತೀರಿ. ಅದನ್ನು ಒಡೆದ ನಂತರದಲ್ಲಿ ಆ ಭಾಗದಲ್ಲಿ ಭೂಮಿಯ ಒಳಗೆ ಅದು ಇಳಿದು ಹೋಗ್ತದೆ. ಶಕ್ತಿ ಅಂತಕ್ಕಂಥದ್ದು ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಬರೋಲ್ಲ. ಯಾವುದೇ ಶಕ್ತಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆಕರ್ಷಣೆ ಮಾಡಿ ಅದನ್ನು ಡೈವರ್ಟ್ ಮಾಡಿ ಬೇರೆ ಕಡೆಗೆ ಬಿಡಬಹುದು. ಬಿಟ್ಟರೆ ಅದನ್ನು ಭೂಗತ ಮಾಡಿ ನ್ಯೂಟ್ರಲೈಸ್ ಮಾಡ್ಬೋದೇ ಹೊರತು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ನ್ಯೂಟ್ರಲೈಸ್ ಮಾಡುವ ಅಥವಾ ಡೈವರ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಅಂದರೆ ಶಾಂತಗೊಳಿಸುವಂಥ, ನಾಶ ಮಾಡಲಿಕ್ಕೆ ಬರೋಲ್ವಲ್ಲ. ಗುರುಗಳೇ, ಈ ವಿಭಾಗದಲ್ಲಿ ಕಮಲಶಿಲೆಯ ಬಗ್ಗೆ ನೀವು ತಾವು ಹೇಳ್ತಾ ಇದ್ರಿ. ಸಿದ್ದಾಪುರದ ಹತ್ರ ಇರುವಂಥದ್ದು, ಕುಂದಾಪುರ ಜಿಲ್ಲೆಗೆ ಬರುವಂಥದ್ದು. ಅಲ್ಲಿಗೆ ಹೋಗೋದ್ರಿಂದ ಬ್ರಾಹ್ಮಿ ರೂಪದಲ್ಲಿರುವಂಥವಳು ತಾಯಿ ದುರ್ಗೆ ಅಂತ ಕೂಡ ಹೇಳಿದ್ದೀರಾ. ಯಾವ ದೋಷ ಪರಿಹರಿಸ್ತಾಳೆ ತಾಯಿ? ಇಲ್ಲಿ ಕೆಲವೊಂದು ನಾವಲ್ಲಿ ಕ್ಷೇತ್ರ ಮಹಾತ್ಮೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಂದರೆ ಆಕಸ್ಮಿಕವಾಗಿ ಯಾವುದೋ ಒಂದು ಅಪಚಾರದಿಂದಾಗಿ ಅವಳಿಗೆ ಕುಬ್ಜಾರೂಪ ಬಂದಿದ್ದು ಪಿಂಗಳಿಗೆ. ಅಂದರೆ ಶರೀರದಲ್ಲಿ ಆಗಿರಬಹುದಾಗಿರತಕ್ಕಂತಹ ಯಾವುದೋ ಒಂದು, ಅಂದರೆ ಪಾಪಾಚರಣೆಯಿಂದಾಗಿ ಶರೀರದಲ್ಲಿ ಆಗಿರತಕ್ಕಂಥ ಯಾವುದಾದ್ರೂ ಊನವಿದ್ದರೆ, ಅದು ಬದಲಾವಣೆ ಆಗತಕ್ಕಂಥ ಅವಕಾಶಗಳಿದ್ದರೆ, ಅದು ಗೊತ್ತಿಲ್ಲ. ಮತ್ತು ದೈವಶಕ್ತಿ ಏನನ್ನೂ ಚೇಂಜ್ ಮಾಡ್ತದೆ. ನಾವು ಅದಾದರೆ ಹಿಂಗಾದರೆ ಹಂಗಾದರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ದೈವಶಕ್ತಿ ಏನನ್ನೂ ಮಾಡುವ ಸಾಮರ್ಥ್ಯ ಇರೋದರಿಂದ ಅಲ್ಲಿ ಹೋಗಿ ನಡ್ಕೊಂಡ್ರೆ ಅನೇಕ ಅಂಗವೈಕಲ್ಯ ಆಕಸ್ಮಿಕವಾಗಿ ಆಗಿದ್ದು, ಈಗ ಆಕ್ಸಿಡೆಂಟ್ ಆಗಿ ಕೆಲವರು ಕೈ ಮುರಿದವರು, ಅಥವಾ ಕಾಲಕ್ರಮೇಣ ವಾತಾದಿ ದೋಷದಿಂದ ಪಕ್ಷವಾತ ಇತ್ಯಾದಿಗಳು, ಪ್ಯಾರಾಲಿಸಿಸ್ ಇತ್ಯಾದಿಗಳಾಗಿ ಅಲ್ಲಿ ಹೋಗಿ ಸೇವೆ ಮಾಡಿದ ನಂತರದಲ್ಲಿ ಸರಿಯಾಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಾಗಿ ಅಲ್ಲಿ ಹೋಗಿ, ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಾನು ಹೇಳೋದಿದ್ದೇನೆ, ನಾವಿಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗಬಾರ್ದು. ಯಾವುದೇ ಕ್ಷೇತ್ರಕ್ಕೆ ಹೋಗುವಾಗಲೂ ಕೂಡ ತೀರ್ಮಾನ ಮಾಡ್ಕೊಂಡು ಹೋಗಬಾರ್ದು. ಕ್ಷೇತ್ರಕ್ಕೆ ಹೋಗುವಾಗ ಏನು ಮಾಡಬೇಕು, 2 ತೆಂಗಿನಕಾಯಿಯನ್ನು ಮೊದಲು ತರಬೇಕು. ಮನೆಯಲ್ಲಿ ದೇವರ ಮುಂದೆ ಅದನ್ನು ಇಟ್ಟು ತುಪ್ಪದ ದೀಪ ಹಚ್ಕೊಂಡು ಕೈಲಿ ಹಿಡ್ಕೊಂಡು ತೆಂಗಿನಕಾಯಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನನಗೆ ಇಂಥದ್ದೊಂದು ಸಮಸ್ಯೆ ಇದೆ, ಈ ಸಮಸ್ಯೆಯ ನಿವಾರಣೆಗೋಸ್ಕರವಾಗಿ ನಾನು ಇಂತಹ ಕ್ಷೇತ್ರದ ಇಂತಹ ದೇವತಾ ಸನ್ನಿಧಾನಕ್ಕೆ ಹೋಗಿ ಇಂತಹ ಸೇವೆಯನ್ನು ಸಮರ್ಪಣೆ ಮಾಡಿ ಬರ್ತೇನೆ. ಅದರ ಪರಿಣಾಮವಾಗಿ ನನಗೆ ಈ ಸಮಸ್ಯೆ ಪರಿಹಾರವಾಗಬೇಕು ಅಂಥೇಳಿ ಮೊದಲು ನಿಮ್ಮ ಮನೆಯ ದೇವರ ಮುಂದೆ ನೀವು ಕೂತು ಪ್ರಾರ್ಥನೆ ಮಾಡಿ, ಆ ನಂತರ ಆ ತೆಂಗಿನಕಾಯಿ ತೊಗೊಂಡು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಲ್ಲಿಗೆ ಹೋಗಬೇಕು. ಅಲ್ಲಿ ಅದನ್ನು ಒಪ್ಪಿಸಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಸೇವೆ ಇಂಥದ್ದನ್ನು ಮಾಡ್ತೇನೆ. ಅದು ಮತ್ತೆ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಇದು ಎಕ್ಸ್ಚೇಂಜ್ ಆಫರ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರ ಮುಂದೆ ನಾವು ಸಲ್ಲಿಸ್ತಕ್ಕಂಥ ಯಾವುದೇ ಹರಕೆ ಅಂತಕ್ಕಂಥದ್ದು ಯಾವುದು ಕೂಡ ಎಕ್ಸ್ಚೇಂಜ್ ಆಫರ್ ಅಲ್ಲ. ಅದು ಪೆನಾಲ್ಟಿ, ನಾವು ಕಟ್ಟತಕ್ಕಂತಹ ದಂಡ. ನಮಗೆ ಆಗಿರ್ತಕ್ಕಂಥ ಯಾವುದೋ ಒಂದು ಸಮಸ್ಯೆಗೆ ನಮ್ಮದೇ ಆಗಿರ್ತಕ್ಕಂಥ ಯಾವುದೋ ಒಂದು ತಪ್ಪು ಕಾರಣ ಆಗಿರುತ್ತದೆ. ಇದು ಸುಳ್ಳಲ್ಲ, ಮರಿಬಾರ್ದು ನಾವು. ನಮ್ಮ ಸಮಸ್ಯೆ ಏನೇ ಬಂದರೂ ಆಧ್ಯಾತ್ಮಿಕ ಇರ್ಬೋದು, ದೈವಿಕ ಇರಬಹುದು, ಭೌತಿಕ ಇರ್ಬೋದು, ಈ 3ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ನಮಗೆ ಬಂದರೂ ಎಲ್ಲೋ ಒಂದು ಕಾರಣದಲ್ಲಿ ಇದಕ್ಕೆ ನಮ್ಮ ಸ್ವಭಾವ ಅಥವಾ ನಮ್ಮ ಕರ್ಮದ ಪ್ರಭಾವವೇ ಕಾರಣ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಯೋಗ್ಯವಾದ ರೀತಿಯಲ್ಲಿ ಅದಕ್ಕೊಂದು ಪೆನಾಲ್ಟಿ, ದಂಡವನ್ನು ನಾವು ಕಟ್ಟಿದಾಗ ಅದು ನಿವೃತ್ತಿ ಅಥವಾ ಪರಿಹಾರ ಅಂತಕ್ಕಂಥದ್ದಾಗ್ತದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅಲ್ಲಿ ಹೋಗಿ ಆ ಒಂದು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ನಾವು ಚಿಕ್ಕಂದಿನಲ್ಲಿದ್ದಾಗ ಒಂದು 2-3 ಘಟನೆಗಳನ್ನು ನಾವು ನೋಡಿದ್ದನ್ನು ಹೇಳಬೇಕಿಲ್ಲಿ. ನಮ್ಮ ತಾಯಿಯ ತವರು ಮನೆಗೆ ಅದು ಸ್ವಲ್ಪ ಸಮೀಪ ಅಂತ ಹೇಳುವಷ್ಟು ದೂರದಲ್ಲಿ ಉಂಟು. ಅಂದರೆ ಹೆಚ್ಚು ಕಡಿಮೆ 40-50 ಕಿಲೋಮೀಟರ್ ದೂರ ಆಗ್ಬೋದು ಅಷ್ಟೇ. ಒಂದೊಮ್ಮೆ ಊರಿನಲ್ಲಿ ಯಾರದ್ದೇ ಮನೆಯಲ್ಲಿ ಆಕಳು ಕಳೆದು ಹೋಗಿದೆ, ಎಮ್ಮೆ ಕಳೆದು ಹೋಗಿದೆ, ಅಥವಾ ಜಾನುವಾರು ಕಳೆದು ಹೋಗಿದೆ ಅಂದರೆ ಅವ್ರೇನು ಮಾಡೋರು, ದಕ್ಷಿಣದ ಕಡೆಗೆ ತಿರುಗಿಬಿಟ್ಟು ಕೈ ಮುಗಿದು ಕಮಲಶಿಲೆಯ ದುರ್ಗಾಪರಮೇಶ್ವರಿ, ಕಮಲಶಿಲೆಯ ಅಮ್ಮನವರು ಅಂತ ಇಷ್ಟೇ, ದುರ್ಗಾಪರಮೇಶ್ವರಿ ಅಂತಲೂ ಹೇಳ್ತಿರ್ಲಿಲ್ಲ, ಕಮಲಶಿಲೆಯ ಅಮ್ಮನವರು ಈ ಹಸುವನ್ನು ವಾಪಸ್ ತರಿಸ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋರು. ಹುಲಿ ಅಟ್ಟಿಸ್ಕೊಂಡು ಬಂದು ಹಸುಗಳು ಬಂದು ಕೊಟ್ಟಿಗೆ ಸೇರೋವು. ಅಂದರೆ ಎಲ್ಲೋ ಒಂದು ಕಡೆಗೆ ಹುಲಿ ಕೂಗಿದ್ದರು ಕೇಳಿಕೊಂಡು ಎಲ್ಲೋ ಇದ್ದಿದ್ದ ಹಸುಗಳು ಓಡ್ ಬಂದು ಮನೆ ಸೇರ್ಕೊಳ್ಳೋವು. ಇದು ದೃಷ್ಟಾಂತ ನಡೆದಿದ್ದನ್ನು ಹೇಳ್ತೀನಿ, ಸುಮ್ಮನೆ ಯಾವುದೋ ಒಂದು ಕಟ್ಕತೆ ಹೇಳ್ತಿಲ್ಲ. ಇದು 1980ನೇ ದಶಕದಲ್ಲಿ ನಾನೇ ನೋಡಿದ್ದನ್ನು, ಅನುಭವವನ್ನು ಹೇಳ್ತಾ ಇದ್ದೀನಿ. ಇದು ನಡೆದಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ಹುಲಿಯ ವಾಹನಳಾಗಿರ್ತಕ್ಕಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಬೇಡದಂಥ ಭಕ್ತರು, ನಾವಿರೋದು ಅಲ್ಲಿ ಒಂದು 50 ಕಿಲೋಮೀಟರ್ ದೂರ, ಘಟ್ಟದ ಕೆಳಗೆ ಘಟ್ಟದ ಮೇಲೆ. ಇದು ನಾವು ಹೇಳ್ತಿರೋದು ಕೊಡಚಾದ್ರಿ ಬೆಟ್ಟದ ಸಮೀಪ. ಅಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಕೂಡ ಅಲ್ಲಿ ಪ್ರಾರ್ಥನೆ ಅಂತಕ್ಕಂಥದ್ದು ಸಲ್ಲಿಕೆಯಾದರೆ ಅಲ್ಲಿಂದ ಈ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ನಡೀತಿತ್ತು. ಕಳೆದೋಗಿರ್ತಕ್ಕಂಥ ವಸ್ತುಗಳು ಈ ಥರದಲ್ಲಿ ಹಿಂತಿರುಗಿ ದೊರಕ್ತಿತ್ತು. ಹಾಗಾಗಿ ಈ ರೀತಿಯಾದ ಎಲ್ಲ ದೋಷಗಳನ್ನು ಅಲ್ಲಿ ಹೋಗಿ ಪರಿಹಾರ ಮಾಡ್ಕೋಬೋದು. ಗುರುಗಳೇ, ಇವತ್ತು ಮತ್ತೊಂದು ವಿಶೇಷವಾದ
ಆಂಜನೇಯನ ಒಂದು ಸನ್ನಿಧಾನದ ಬಗ್ಗೆ ಹೇಳ್ತಾ ಇದ್ರಿ. ಎಷ್ಟು ಜಾಗೃತನಿದ್ದಾನೆ ಹನುಮ ಇಲ್ಲಿ ಕೂಡ ಅಂತ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪುಣ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ರಿ. ಇಲ್ಲಿಗೆ ಹೋಗೋದ್ರಿಂದ ಯಾವೆಲ್ಲ ದೋಷ ಪರಿಹಾರ ಆಗತ್ತೆ? ಅದು ಮೂರ್ತಿ ತ್ರಯ ಸ್ವರೂಪ ಅಂತ ಹೇಳಿದೆ ನಾನು. ಆ ಮೂರ್ತಿ ತ್ರಯ ಅಂತಂದರೆ ಹನುಮ, ಭೀಮ, ಮಧ್ವ, ಮೂರು ರೂಪ. ಈ ಮೂರು ರೂಪಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ. ದೋಷ ಪರಿಹಾರ ಅಂತಂದರೆ ಈ ಮೂರು ರೂಪಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ. ಮೊದಲನೇ ರೂಪ ಯಾವುದು ಅಂದರೆ ಆಂಜನೇಯ. ಆಂಜನೇಯ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದ್ದವನು. ದೈಹಿಕವಾಗಿ ದೇಹ ಬಲವನ್ನು ಬೇಕಾದಷ್ಟು ಇಟ್ಕೊಂಡಿದ್ದವನು. ಒಂದು ಕೆಲಸವನ್ನು ಹಿಡಿದರೆ ಅಂತ್ಯ ಮುಟ್ಟುವಲ್ಲಿ ತನಕ ಯಾವುದೇ ಕಾರಣಕ್ಕೂ ನಿಲ್ಲದೆ ಅದನ್ನು ತುದಿ ಮುಟ್ಟಿಸುವಂಥವನು. ಅಂದರೆ ಆರಂಭ ಸ್ಟಾರ್ಟಿಂಗ್ ಟ್ರಬಲ್ ಅಲ್ಲ, ಅಥವಾ ಶುರು ಮಾಡಿದ ನಂತರ ಆಯಿತು ಬಿಡು ಮುಗಿಯುತ್ತೆ. ಶುರು ಮಾಡುವಾಗ ಎಷ್ಟು ಮುತುವರ್ಜಿಯಿಂದ ಆರಂಭ ಮಾಡಿದ್ನೋ ತುದಿ ಮುಟ್ಟಿಸೋಲ್ಲಿವರೆಗೂ ಅಷ್ಟೇ ಶ್ರದ್ಧೆ. ಅದರಲ್ಲಿ ಒಂದು ನೂಲಷ್ಟು ಕೂಡ ನ್ಯೂನತೆ ಅಂತಕ್ಕಂಥದ್ದು ಬರೋದಿಲ್ಲ. ಅರ್ಥ ಆಗುತ್ತೆ ಅಂತೀನಿ. ಇದು ಒಂದೇ ಲೈನ್ ಹೇಳಿಬಿಟ್ರೆ ನಮ್ಮ ಜನರಿಗೆ ತಕ್ಷಣ ಅರ್ಥ ಆಗುತ್ತೆ. ಅವನ ಅನುಗ್ರಹ ಆದರೆ ಯಾವ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯ ಬರುತ್ತೆ. ಇದು ಮೊದಲನೇದು. ಎರಡನೇದು ಭೀಮನ ಅವತಾರ. ಭೀಮನ ಅವತಾರದಲ್ಲಿ ದ್ರೌಪದಿಗೆ ಬೇಕಾಗಿರ್ತಕ್ಕಂತಹ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದವನು ಅಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಕೂಡ ತಂದು ಆ ಸೌಗಂಧಿಕ ಪುಷ್ಪವನ್ನು ದ್ರೌಪದಿಯ ಕೈಯಲ್ಲಿ ಕೊಡ್ತಾನೆ. ಅರ್ಥಾತ್ ಎಂಥದ್ದೇ ಕಷ್ಟ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ಏನು ಸಾಧಿಸಬೇಕು, ಏನೋ ಒಂದು ಹೊಂದಬೇಕು. ಉದಾಹರಣೆಗೆ ಒಂದು ಮನೆ ಕಟ್ಟಿಸ್ಬೇಕು ಅಂತ ಇಟ್ಕೊಳ್ಳೋಣ. ಎಂಥದ್ದೇ ಕಷ್ಟ ಬರಲಿ, ಫೌಂಡೇಶನ್ನಿಂದ ಹಿಡಿದು ಗೃಹ ಪ್ರವೇಶ ಮುಗಿಸಿ ಆ ಮನೇಲಿ ವಾಸ ಮಾಡುವಲ್ಲಿವರೆಗೂ ನಿರಂತರವಾಗಿ ಶ್ರಮ ಪಟ್ಟಾದರೂ ಸರಿ, ನಾನು ಆ ಮನೆ ಕಟ್ಟಿ ನಿಲ್ಲಿಸ್ತೇನೆ, ಅಥವಾ ಒಂದು ಡಿಗ್ರಿ ಮಾಡ್ಕೋಬೇಕು, ನಾನು ಅದನ್ನು ಮಾಡಿ ಮುಗಿಸ್ತೇನೆ, ಅಥವಾ ಯಾರನ್ನಾದರೂ ಒಬ್ಬರನ್ನು ಕಾಪಾಡಬೇಕು, ನಾನು ಮಾಡ್ತೇನೆ. ಹೀಗೆ ಕೆಲಸದಲ್ಲಿ ಸಂಬಳಕ್ಕೆ ಹೋಗ್ತಾ ಇದ್ದೇವೆ, ಒಂದು ಸಂಬಳ ತಗೊಳ್ಳುವಂಥ ಒಂದು ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗ್ತಿದ್ದೇವೆ. ಸರಿ, ಪರವಾಗಿಲ್ಲ. ಸರಿಯಾದ ರೀತಿಯಲ್ಲಿ ವೃದ್ಧಿ ಆಗೋಲ್ಲಿ ತನಕನೂ, ವೃದ್ಧಿ ಆದ ಮೇಲೂ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂಥೇಳಿ ಮಹಾಭಾರತ ಯುದ್ಧದಲ್ಲಿ ಒಂದು ಘಟನೆ ಬರುತ್ತೆ. ಅಶ್ವತ್ಥಾಮ ಆ ಯುದ್ಧ ಆಗುವ 16ನೇ ದಿನ ಏನಾಗುತ್ತೆ ಅಂತಂದರೆ, 15ನೇ ದಿನ ದ್ರೋಣಾಚಾರ್ಯರ ಸಂಹಾರ ಆಗಿಬಿಡುತ್ತೆ ಮಹಾಭಾರತ ಯುದ್ಧದಲ್ಲಿ. ಆಗ ಸಿಟ್ಟುಗೊಂಡಂತಹ ಅಶ್ವತ್ಥಾಮ ನಾರಾಯಣಾಸ್ತ್ರ ಅನ್ನುವಂಥ ಒಂದು ಭಯಂಕರ ಘೋರವಾದ ಅಸ್ತ್ರ, ಅದರ ವಿರುದ್ಧವಾಗಿ ಯಾವ ಅಸ್ತ್ರವೂ ಇಲ್ಲದೆ ಇರತಕ್ಕಂಥದ್ದು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ, ಭೀಮ ಅದ್ರ ಎದುರುಗಡೆ ಹೋಗಿ ನಿಂತವನು ಹೇಗೆ ಯುದ್ಧ ಮಾಡ್ತಾನೆ ಅಂದರೆ, ಅದರಿಂದ ಒಂದರಿಂದ ಒಂದು ಬಗೆ ಬಗೆಯ ಆಯುಧಗಳು ಬರ್ತವೆ, ಆ ನಾರಾಯಣಾಸ್ತ್ರದಿಂದ ಹೊರಗೆ ಬರ್ತವೆ. ಮಹಾಭಾರತದಲ್ಲಿ ಅದ್ರ ವಿವರಣೆ ಅತ್ಯಂತ ರೋಚಕವಾದಂಥ ಸನ್ನಿವೇಶ. 16ನೇ ದಿವಸದ ಯುದ್ಧ. ಇವನು ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ಪುಡಿಗಟ್ತಾ ಇರ್ತಾನೆ, ಬಿಟ್ಟರೆ ಹಿಮ್ಮೆಟ್ಟ ಪ್ರಶ್ನೆ ಇಲ್ಲವೇ ಇಲ್ಲ, ಬೇಕಾದ ಬರಲಿ ಅಂಥೇಳಿ. ಆಮೇಲೆ ಅಲ್ಲಿ ಅವನ ಆತ್ಮೀಯನಾಗಿರ್ತಕ್ಕಂತಹ ದೃಷ್ಟದ್ಯುಮ್ನ ಹೋಗಿ ಅವನೊಂದು ಗಟ್ಟಿಯಾಗಿ ತಬ್ಬಿಕೊಂಡು ಎಳ್ಕೊಂಡು ಸೈಡಿಗೆ ಕರ್ಕೊಂಬರ್ತಾನೆ, ಬೆನ್ನು ಹಾಕಿ ನಿಲ್ತಾನೆ. ಆ ನಂತರದಲ್ಲಿ ಆ ನಾರಾಯಣಾಸ್ತ್ರ ಶಾಂತವಾಗತ್ತೆ ಅಂತ ಬರುತ್ತೆ. ಅರ್ಥಾತ್ ಯಾವ ಕಾರಣಕ್ಕೂ ನಾನು ಸೋಲಲ್ಲಯ್ಯ, ಬೇಕಾದಾಗಲಿ ನಾನು ತುದಿ ಮುಟ್ತೇನೆ ಅನ್ನುವಂಥ ಹಠ, ಸಾಧಿಸುವಂಥ ಛಲ. ಈಗ ಅರ್ಥ ಆಯಿತು ಅನ್ಕೋತೀನಿ ಏನು ಫಲ ಸಿಗ್ಬೋದು ಅಂತ, ಯಾವ ದೋಷ ಪರಿಹಾರ ಆಗ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. ಮೂರನೇದು ಮಧ್ವರೂಪ ಅಂದರೆ ಏನು ಅಂದರೆ, ಯಾವುದೇ ಕಾರಣಕ್ಕೂ ಸತ್ಯವನ್ನು ದರ್ಶನ ಮಾಡಬೇಕು. ಪ್ರಪಂಚ ಯಾವುದು, ಸತ್ಯ ಏನು ಅನ್ನೋದನ್ನು ನೋಡಬೇಕು. ಸತ್ಯ ಯಾವುದು ಅಂತಂದರೆ ಪರಮಾತ್ಮ ಅನ್ನೋದೇ ಸತ್ಯ, ಭಗವಂತ ಅನ್ನೋದೇ ಸತ್ಯ ಅನ್ನೋದನ್ನು ನಿರೂಪ ಮಾಡಿ ತೋರಿಸಿರ್ತಕ್ಕಂಥ ಮಧ್ವರೂಪ. ಯಾವುದೇ ಕಾರಣಕ್ಕೂ ಹರಿ ಸರ್ವೋತ್ತಮತ್ವವನ್ನು ತೋರಿಸ್ತಕ್ಕಂಥದ್ದು ಯಾವುದು ಅಂದರೆ ಸಾತ್ವಿಕತೆ, ಸತ್ಯ, ಪ್ರಾಮಾಣಿಕತೆ, ಶುದ್ಧಿ ಇತ್ಯಾದಿ ಮಾನಸಿಕವಾಗಿರತಕ್ಕಂಥ, ದೈಹಿಕವಾಗಿರತಕ್ಕಂಥ ಒಂದು ಪ್ರೌಢಿಮೆ ಒಬ್ಬ ಮನುಷ್ಯನಿಗೆ ಬರಬೇಕು ಅಂತಂದರೆ, ಅಥವಾ ವಿದ್ಯೆ ಅಂತೆ, ಸಾ ವಿದ್ಯಾ ಯಾ ವಿದ್ಯಾ ಸಾ ವಿಮುಕ್ತಯೇ, ಯಾವುದು ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತಗೊಂಡು ಹೋಗಿ ನಮ್ಮನ್ನು ಸಾಧನೆಯ ತುದಿಯ ಮುಟ್ಟಿಸ್ತದೆಯೋ ಅದನ್ನು ವಿದ್ಯೆ ಅಂತ ಹೇಳಬೇಕು ಅಂತ ಹೇಳುತ್ತೆ. ಆ ಒಂದು ವಿದ್ಯೆಯನ್ನು ಕೂಡ ಅನುಗ್ರಹವಾಗಿ ಕೊಡ್ತಕ್ಕಂಥದ್ದು ಮಧ್ವರೂಪದ ವಿಶೇಷ. ಹಾಗಾಗಿ ಈ ಮೂರು ರೂಪಗಳನ್ನು ಹೊಂದಿರತಕ್ಕಂಥ ಈ ಶಿಂಷಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಮದ್ದೂರಿನ ಆಂಜನೇಯನ ಆರಾಧನೆ ಮಾಡೋದರಿಂದ ವಿಕ್ರಮ ಧೈರ್ಯ, ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ವರೆಗೆ ಕೆಲಸ ಸಾಧಿಸುವಂಥ ಛಲ, ಅಥವಾ
ಪ್ರಾರ್ಥನೆಯನ್ನು ಮಾಡಿ ಅಥವಾ ಯಾವುದೋ ಒಂದು ನಮ್ಮ ಒಂದು ಪ್ರಾಪ್ತಿಗೋಸ್ಕರವಾಗಿ ನಾವು ಕಷ್ಟಪಡ್ತಾ ಇರತಕ್ಕಂಥ ವಿಚಾರದಲ್ಲಿ ಅದನ್ನು ಹೊಂದುವಂತಹ ಸಾಮರ್ಥ್ಯ ಅಥವಾ ಅದನ್ನು ಸಾಧಿಸುವಂತಹ ಒಂದು ಶಕ್ತಿ. ಮೂರನೇದಾಗಿ ಮಧ್ವರೂಪದಲ್ಲಿ ಅಜ್ಞಾನದಿಂದ ಬಿಡಲ್ಪಟ್ಟು ಜ್ಞಾನವನ್ನು ಹೊಂದತಕ್ಕಂಥದ್ದು, ದೈವಭಕ್ತಿಯನ್ನು ಹೊಂದತಕ್ಕಂಥದ್ದು, ಕಾರ್ಯ ಸಾಧನೆಯನ್ನು ಸುಲಲಿತವಾಗಿ ಮಾಡಿ ಮುಗಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ಈ ತ್ರಿರೂಪ, 3 ರೂಪದ ಆಂಜನೇಯನ ಸ್ವರೂಪ ಅಂತಕ್ಕಂಥದ್ದು ಕೊಡ್ತದೆ. ಗುರುಗಳೇ, ಈ ಪ್ರಶ್ನೆಯನ್ನು ಕಳಿಸ್ತಿದ್ದಾರೆ ಚಂದ್ರಶೇಖರ್ ಅನ್ನೋರು ಬೆಂಗಳೂರಿನಿಂದಲೇ. ಹುಟ್ಟಿರುವಂಥ ದಿನಾಂಕ 23/4/2000 ಬೆಳಗ್ಗೆ 5:15 ಅಂತ ಹೇಳ್ತಿದ್ದಾರೆ. ಗುರುಜಿ ನಮಸ್ತೆ ಗುರುಜಿ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಆದರೆ ಅದು ಲಾಸ್ ಆಗಿದೆ ಗುರುಜಿ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಲಾಸ್ ಅಂತ ನೋಡಿ ಸಾಕಾಗಿದೆ. ದಯವಿಟ್ಟು ಪರಿಹಾರ ತಿಳಿಸಿ, ಯಾಕೆ ಹೀಗಾಗ್ತಿದೆ, ನನ್ನ ಜಾತಕದಲ್ಲಿರುವಂಥ ದೋಷ ಏನು ಅಂತ ಕೇಳ್ತಿದ್ದಾರೆ ಚಂದ್ರಶೇಖರ್ ಅವರು ಕಳಿಸಿರುವಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇವ್ರದ್ದು ಮೀನ ಲಗ್ನ ಮತ್ತು ವೃಶ್ಚಿಕ ರಾಶಿ. ಒಂಥರ ವಿಚಿತ್ರವಾಗಿರ್ತಕ್ಕಂಥ ಗ್ರಹ ಸ್ಥಿತಿಯಲ್ಲಿರ್ತಕ್ಕಂಥ ಜಾತಕ. ಲಗ್ನದಲ್ಲಿ ನೀಚ ಬುಧ, ಧನಸ್ಥಾನದಲ್ಲಿ ನೀಚ ಶನಿ, ಭಾಗ್ಯಸ್ಥಾನದಲ್ಲಿ ನೀಚ ಚಂದ್ರ, ಪಂಚಮದಲ್ಲಿ ರಾಹು. ಅರ್ಥಾತ್ ಏನು ಅಂತಂದರೆ, ಪ್ರಯತ್ನವನ್ನು ಸರಿಯಾಗಿ ಮಾಡ್ತೀರಿ, ಶುರು ಮಾಡಿದ ನಂತರದಲ್ಲಿ ಪ್ರಯತ್ನ ಎಂಡಿಂಗ್ವರೆಗೆ ಅದೇ ಫೋರ್ಸ್, ಜೋಶ್ ಉಳಿಯೋದಿಲ್ಲ. ಆರಂಭ ಶೂರತ್ವ ಅಂತ ಹೇಳಿದಾಗ ಆಗ್ತದೆ. ಮಧ್ಯ ಕೆಲವು ಮುಖ್ಯವಾದ ಸ್ಥಾನಗಳಲ್ಲಿ ಅಥವಾ ಮುಖ್ಯವಾದ ಸಂದರ್ಭಗಳಲ್ಲಿ ತಾತ್ಸಾರವನ್ನು ಮಾಡ್ತಕ್ಕಂಥದ್ದು, ಒಂದು ಶ್ರದ್ಧೆಯನ್ನು ಅಥವಾ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು. ಎರಡನೇದು ಅನಗತ್ಯವಾಗಿರತಕ್ಕಂಥ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮೂರನೇದಾಗಿ ಯಾರತ್ತೋ ಅವರ ಮಾತನ್ನು ನಂಬುವಂಥದ್ದು, ರಾಂಗ್ ಡಿಸಿಷನ್ಗಳನ್ನು ತಗೊಳ್ತಕ್ಕಂಥದ್ದು. ಸರಿ ತಪ್ಪನ್ನು ಅಥವಾ ಇದು ಸರಿಯೋ ಇದು ತಪ್ಪೋ ಅನ್ನುವ ವಿವೇಕವನ್ನು ಪ್ರದರ್ಶನ ಮಾಡದೆ ಅಥವಾ ವಿವೇಕವನ್ನು ಬಳಸದೆ ಮಾತಿಗೆ ಕಟ್ಟು ಬಿದ್ದು. ಯಾಕೆಂದರೆ ಶುಕ್ರ ಮತ್ತು ಶನಿ, ನೀಚ ಶನಿ ಇರ್ತಕ್ಕಂಥದ್ದು ಇದೆಯಲ್ಲ ದ್ವಿತೀಯ ವಾಕ್ಸ್ಥಾನದಲ್ಲಿ, ಯಾರೋ ನಿಮ್ಮನ್ನು ಮುಳುಗಿಸುವಂಥ ಸ್ಟೇಟ್ಮೆಂಟ್ ಕೊಟ್ಟರೂ ನಂಬುವಂಥ ಸ್ವಭಾವ. ಲಾಭ ವ್ಯಯಾಧಿಪತಿ ಆಗಿರ್ತಕ್ಕಂಥವ್ನು ಧನದಲ್ಲಿ ಕೂತಿದ್ದಾನೆ. ಹಾಗಂತ ಹೇಳ್ಕೊಂಡು ನೀವೇನು ಪೂರ್ತಿ ಮುಳುಗಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋಂಥ ಸ್ಥಿತಿ ಇಲ್ಲ. ಅಲ್ಲಿ ಶುಕ್ರದಶೆ ನಡೀತಾ ಇದೆ ಈಗ. ಆದರೆ ಶುಕ್ರ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿ, ಅಂದರೆ ಆದಾಯ ಬರ್ತದೆ, ಅದು ಬಂದ ಆದಾಯ ನಿಲ್ಲೋದಿಲ್ಲ, ಕಳೆದು ಹೋಗ್ತದೆ. ಮಾಡ್ಕೊಂಡಿರೋ ಹಳೆಯ ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ತುಂಬಿಕೊಳ್ಳೋದಕ್ಕೆ, ತೂತಾಗಿರೋ ಮಡಿಕೆಗೆ ನೀರು ಹಾಕ್ತಾ ಇದ್ದೀರಿ ಅಂತ ಅರ್ಥ. ಪಂಚಮದಲ್ಲಿ ರಾಹು, ಅಲ್ಲಿಂದ ಪಂಚಮದಲ್ಲಿರ್ತಕ್ಕಂತಹ ನೀಚ ಚಂದ್ರ, ಅಲ್ಲಿಂದ ಪಂಚಮದಲ್ಲಿರ್ತಕ್ಕಂತಹ ನೀಚ ಬುಧ. ಸ್ವಯಂ ನಿರ್ಧಾರ ಮಾಡುವಂತಹ ಸಾಮರ್ಥ್ಯದ ಕೊರತೆ ಕಾಣುತ್ತೆ. ಇನ್ನೊಬ್ಬರ ಮಾತನ್ನು ಕೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಹೇಳಿದ ಮಾತುಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತದೆ, ಅದರಿಂದಾಗಿ ನಿಮಗೆ ನಷ್ಟ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಮೊದಲು ನೀಚ ಚಂದ್ರನಿಗೆ ಮತ್ತು ನೀಚ ಬುಧನಿಗೆ ಶಾಂತಿಯನ್ನು ಮಾಡಿಕೊಂಡು ಆನಂತರ ಅಪಮಾರ್ಗ ಚಿಕಿತ್ಸೆ ಅನ್ನುವಂಥ ಒಂದು ಚಿಕಿತ್ಸೆ ಇದೆ. ಆ ಅಪಮಾರ್ಗ ಚಿಕಿತ್ಸೆಯನ್ನು ಮಾಡಿಕೊಂಡು ಮುಂದುವರಿಬೇಕು. ಜೊತೆಯಲ್ಲಿ ಕೆಲವು ಶಾಂತಿ ಕರ್ಮಗಳಾಗಬೇಕು. ಅದನ್ನೆಲ್ಲ ಆಚರಣೆ ಮಾಡ್ಕೊಳ್ಳಿ, ಖಂಡಿತವಾಗಿ ವೃದ್ಧಿ ಆಗ್ತದೆ. ಶುಕ್ರ ದಶೆ ನಡೀತಾ ಇದೆ. ಇವೆಲ್ಲ ಬಾಧೆಗಳಿರೋದ್ರಿಂದ ಬಂದಿರತಕ್ಕಂಥ ಸಮಸ್ಯೆ ಇದು. ಈ ಬಾಧೆಗಳನ್ನು ಸರಿಪಡಿಸ್ಕೊಡ್ರಿ ಅಂತಂದರೆ ಶುಕ್ರ ದಶೆ ಇನ್ನೂ 4-5 ವರ್ಷ ಇರೋದ್ರಿಂದ ಇದುವರೆಗೆ ಕಳೆದಿರ್ತಕ್ಕಂಥದ್ದನ್ನು ಪುನಃ ಮತ್ತೆ ವಾಪಸ್ ಅದನ್ನು ಹೊಂದಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಚಂದ್ರಶೇಖರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ವೈಯಕ್ತಿಕ ವಿಚಾರವಾಗಿ ಪ್ರಶ್ನೆಗಳಿದ್ದರೆ ಖಂಡಿತ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಕೆಳಗೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮಿಸ್ ಮಾಡದೆ ಮೆಸೇಜ್ ಕಳಿಸಿ. ಖಂಡಿತ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ವಿಭಾಗದಲ್ಲಿ ನೀಡ್ತೇವೆ. ಜೊತೆಗೆ ಪತ್ರವನ್ನು ಕೂಡ ಕಳಿಸ್ಬೋದು ಅಥವಾ ಇಮೇಲ್ ಮೂಲಕ ಕೂಡ ನಿಮ್ಮ ಪ್ರಶ್ನೆ ಕೇಳಿ. NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ, ಧನು ಅನ್ನೋರು ಈ ಒಂದು ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಹುಟ್ಟಿರುವಂಥ ದಿನಾಂಕ 27/4/84 9:47 ಸಂಜೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳೇ, ಸಂಬಂಧಿಕರೇ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಕೆಲಸದಲ್ಲಿ ಸ್ಥಿರತೆ ಇಲ್ಲ. ಯಾರನ್ನ ನಂಬಿದ್ರೂ ಅವರು ಒಂದಿಲ್ಲೊಂದು ಕೆಡಕನ್ನೇ ಮಾಡ್ತಾರೆ. ಮನೆಯಲ್ಲೂ ಅಷ್ಟು ನೆಮ್ಮದಿ ಇಲ್ಲ. ಅಂದ್ಕೊಂಡಂತೆ ನಾವು ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನು ಮಾಡೋದು ಕೇಳ್ತಿದ್ದಾರೆ. ಧನು ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ
ಇದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯ ಜಾತಕ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಅಂದರೆ ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ಇದೆ. ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತಕ. ಒಳ್ಳೆಯ ಒಂದು ಕಮ್ಯಾಂಡಿಂಗ್ ಇತ್ಯಾದಿಗಳು ಕೆಪ್ಯಾಸಿಟಿ ತುಂಬ ಚೆನ್ನಾಗಿದೆ. ಅಂದರೆ ಏನೋ ಒಂದು ಅಚೀವ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೊರಟ್ರೆ ತುದಿ ಮುಟ್ಟಿಸ್ತಕ್ಕಂಥದ್ದು ಹಠ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಜಾತಕದಲ್ಲಿ. ಸಪ್ತಮ ಭಾವದಲ್ಲಿ ರಾಹು, ಲಗ್ನದಲ್ಲಿ ಕುಜ ಇರ್ತಕ್ಕಂಥದ್ದು ಇದು ಸ್ವಲ್ಪ ನಾಗದೋಷ ಅಥವಾ ಸರ್ಪದೋಷವನ್ನು ಸೂಚಿಸುತ್ತೆ. ಇದಿಷ್ಟನ್ನು ಹೊರತುಪಡಿಸಿದರೆ ಜಾತಕದಲ್ಲಿ ಶುಕ್ರ ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಶನೈಶ್ಚರ ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ವಕ್ರನಾಗಿರೋದ್ರಿಂದ ಲಾಭದ ಫಲವನ್ನು ಕೂಡ ಕೊಡ್ತಾನೆ. ಲಕ್ಷಾಂತರ ರೂಪಾಯಿ ನಿಮಗೆ ಹೊರಗಡೆ ಹೋಗಿದೆ ಅಂದರೆ ನಿಮ್ಮ ಹತ್ರ ಇದ್ದಿದ್ದೇ ದುಡ್ಡೇ ತಾನೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ. ಅರ್ಥಾತ್ ನೀವು ಸಂಪಾದನೆ ಮಾಡಿದ್ದೇ ಅದು. ಅಂದರೆ ದುಡ್ಡು ಕಾಸಿಗೂ ಕೂಡ ಸಾಕಷ್ಟು ವ್ಯವಸ್ಥೆ ಉಂಟು ಅಂತ ಅರ್ಥ ಆಯ್ತು. ಅಲ್ಲಿಗೆ ನಿಮಗೆ ಹಣಕಾಸಿನ ಉತ್ಪತ್ತಿ ಕೂಡ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆಗ ಕಮ್ಯಾಂಡಿಂಗ್ ಪೊಸಿಷನ್ ಅಥವಾ ಒಂಥರ ಏನು ಹೇಳ್ಬೋದು ಅದಕ್ಕೆ ಎಬಿಲಿಟಿ ಇರ್ತಕ್ಕಂಥದ್ದು, ಎಮಿನೆಂಟ್ ಇತ್ಯಾದಿ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಒಂದು ಜಾತಕ ಇದು. ಜಾತಕದಲ್ಲಿ ಕೂಡ ಆ ಒಂದು ಯೋಗ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಆದರೆ ಸಮಸ್ಯೆ ಇರೋದು ಎಲ್ಲಿ ಅಂದರೆ ತ್ರಿಕೋಣದಲ್ಲಿ. ಲಗ್ನದಲ್ಲಿ ಕುಜ ಮತ್ತು ಪಂಚಮದಲ್ಲಿ ಬರ್ತಕ್ಕಂತಹ ಚಂದ್ರ. ಅರ್ಥ ಏನು ಗೊತ್ತಾ? ನಿಮ್ಮ ಅಂತಃಕರಣವೇ ನಿಮ್ಮ ಶತ್ರು. ಅಂತಃಕರಣ ಯಾವುದು ಗೊತ್ತಾ? ಅಯ್ಯೋ ಪಾಪ ಅಂಥೇಳಿ ಅಂದ್ಕೊಂಡು ದುಡ್ಡು ಕೊಡೋ ಸ್ವಭಾವ ಇದೆಯಲ್ಲ, ಅದೇ ನಿಮ್ಮ ಶತ್ರು. ಅದೇ ಕಾರಣಕ್ಕಾಗಿ ಯಾರೂ ನಿಮ್ಮನ್ನು ಸುಲಭವಾಗಿ ಏಮಾರಿಸುವಂಥದ್ದು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳ್ತಾರಲ್ಲ, ಹಾಗೆ ಮಾಡ್ತಾರೆ. ಇಸ್ಕೊಳ್ಳೋ ಸಂದರ್ಭದಲ್ಲಿ ನಿಮಗೂ ಸಹ ಕೊಡೋ ಸಂದರ್ಭದಲ್ಲಿ ಅಯ್ಯೋ ಒಂದು ಗಂಟೆ ಕೊಟ್ಟಿರ್ತೀರಿ. ಹಾಗಾಗಿ ಹೊರಟು ಹೋಗ್ತದೆ ಅದು. ವಾಪಸ್ ಮತ್ತೆ ನಿಮ್ಮ ಹತ್ರ ಬರೋದು ಕಷ್ಟ. ಕಾರಣ ಏನು ಅಂದರೆ ವ್ಯಯಭಾವದಲ್ಲಿರ್ತಕ್ಕಂತಹ ಉಚ್ಛ ಶನೈಶ್ಚರ ವಕ್ರನಾಗಿರೋದು. ಅಂದರೆ ವಸೂಲಿ ಮಾಡೋದಕ್ಕೆ ಕೂಡ ನಿಮಗೆ ನಿಮ್ಮ ಅಂತಃಕರಣವನ್ನು ಅದು ತಡೀತದೆ. ವಕ್ರನಾಗಿ ದೃಷ್ಟಿ ಕೊಡ್ತಾನಲ್ಲ ಚಂದ್ರನಿಗೆ. ಹಾಗಾಗಿ ವಸೂಲಿ ಮಾಡೋದಕ್ಕೆ ನಿಮಗೆ ಒಂದು ಥರದ ಕ್ರೂರವಾದ ಸ್ವಭಾವದಿಂದಲೋ ಅಥವಾ ಬಲವಂತವಾಗಿ ಆದರೂ ನಾನು ವಸೂಲಿ ಮಾಡ್ತೇನೆ ನಾನು ಕೊಟ್ಟಿದ್ದನ್ನು ಅನ್ನುವಂಥ ಸ್ವಭಾವ ಕೂಡ ನಿಮ್ಮಲ್ಲಿ ಇಲ್ಲ. ಬೇಕಾದ್ರೆ ಒಂದು ಸರಿ ಜಗಳ ಮಾಡಿರಿ, ಆದರೆ ವಸೂಲಿ ಆಗೋ ತನಕ ಬಿಡಲ್ಲ ನಾನು ನಿನ್ನ ಅನ್ನುವಂಥ ಸ್ವಭಾವ ನಿಮಗಿಲ್ಲ. ಹಾಗಾಗಿ ವಸೂಲಿ ಆಗೋದು ಕಷ್ಟ. ಬೆಟರ್ ನಿಮಗೆ 2 ರೀತಿ ಸಲಹೆ ಕೊಡ್ತೀನಿ. ಮೊದಲನೇದಾಗಿ ಇದುವರೆಗೆ ಕೊಟ್ಟಿದ್ದಾಯಿತು, ಇನ್ನು ಮುಂದೆ ಕೊಡೋದನ್ನು ನಿಲ್ಲಿಸಿ. ಸಾಧ್ಯವಾದಷ್ಟು ವಸೂಲಿ ಆಗಲಿ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇದು ಮೊದಲನೇ ಸಲಹೆ, ಕೊಡೋದು ನಿಲ್ಲಿಸಿ. ಇನ್ನೊಂದು, ಇಲ್ಲ ಕೊಡಲೇಬೇಕಾದ ಪ್ರಸಂಗ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗದೆ ಇರುವಷ್ಟು ವ್ಯವಸ್ಥೆ ಇಟ್ಟುಕೊಂಡು ಹೆಚ್ಚು ಉಳಿದಿದ್ದರೆ ಆವಾಗ ಅದನ್ನು ಕೊಡುವಾಗ ವಾಪಸ್ ಬರೆದಿದ್ದರೂ ಪರವಾಗಿಲ್ಲ ಅಂತನ್ನುವಂಥ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಕೊಡಿ. ಈ ಟೆನ್ಷನ್ ಅನ್ನೋದು ಬರೋಲ್ಲ. ಯಾಕೆ ಅಂತಂದರೆ ನಿಮ್ಮ ಜಾತಕದಲ್ಲೇ ಆ ಥರದ ಒಂದು ಕ್ರೂರವಾಗಿ ವಸೂಲಿ ಮಾಡೋ ಮೈಂಡ್ಸೆಟ್ ಇಲ್ಲ. ನಿಮ್ಮ ಅಂತಃಕರಣ ಶುದ್ಧವಿದೆ. ಅದೇ ಕಾರಣದಲ್ಲೇ ಶಾಸ್ತ್ರದಲ್ಲೊಂದು ಮಾತಿದೆ, ಅಜಾಪುತ್ರಂ ಬಲಿಂದದ್ಯಾತ್ ದೈವೋ ದುರ್ಬಲ ಘಾತಕ ಅಂಥೇಳಿ. ಬಲಿಗೆ ಯಾರು ಆ ಹುಲಿ ಸಿಂಹ ಕರಡಿ ಚಿರತೆಯನ್ನು ಬಲಿ ಕೊಡೋಲ್ಲ. ಕುರಿ ಕೋಳಿದೆ ಬಲಿ ಕೊಡೋದು. ಮೆತ್ತಗಿದ್ದಷ್ಟು ಜನ ಆಗಿದ್ದಾರೆ. ಯೋಚನೆ ಮಾಡಿ. ಧನುವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿರಬಹುದು ಜೀವನದಲ್ಲಿ. ಹಾಗಿದ್ರೆ ಚಿಂತೆ ಯಾಕೆ? ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಕೆಳಗೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ. ಗುರುಗಳೇ, ಇವತ್ತು ಕೂಡ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.